ಸೊ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ವಿಶೇಷವಾಗಿ ಎಥಿಕ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರು. ಆ ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಬಹಳಷ್ಟು ವಿದ್ಯಾರ್ಥಿಗಳು ಸರ್ ಎಥಿಕ್ಸ್ ಪ್ರಶ್ನೆಯನ್ನು ಹೆಂಗೆ ನಾವು ಅಟೆಂಡ್ ಮಾಡಬೇಕು, ಅದಕ್ಕಿರ್ತಕ್ಕಂಥ ನಿಯಮಗಳು ಏನು, ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ನಮಗೆ ತಿಳಿಸಿ ಅಂತ ಕೇಳಿದ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 2 ನಡೆದಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಒಟ್ಟು 12 ಎಥಿಕ್ಸ್ ಪ್ರಶ್ನೆಗಳು ಬಂದಿದ್ದಾವೆ. ಇದು ಬಹಳ ಇಂಪಾರ್ಟೆಂಟು. ಅಂದರೆ ನಾನ್ ಎಚ್ ಕೆ 6, ಎಚ್ ಕೆನಲ್ಲಿ 6 ಪ್ರಶ್ನೆಗಳು ಬಂದಿದ್ವು. ಡೆಡ್ ಈಸಿಯಾಗಿ ಇವುಗಳಿಗೆ ನಾವು ಆನ್ಸರ್ನ ಮಾಡಬಹುದಾಗಿತ್ತು. ಒಂದು ಪ್ರಶ್ನೆ ಇದ್ರ ಮೇಲೆ ಇತ್ತು ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಬಂದಿತ್ತು. ಸೊ ಒಟ್ಟು 12 ಪ್ರಶ್ನೆಗಳನ್ನು ನಾವು ಈಸಿಯಾಗಿ ಅಟೆಂಡ್ ಮಾಡಬಹುದಾಗಿತ್ತು ಸಿವಿಲ್ ಪಿಸಿನಲ್ಲಿ. ಅದೇ ರೀತಿ 402 PSI ಪೇಪರ್ನಲ್ಲೂ ಕೂಡ ಎಥಿಕ್ಸ್ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾದರೆ ಈ ಎಥಿಕ್ಸ್ ಮೇಲೆ ಇರತಕ್ಕಂಥ ಪ್ರಶ್ನೆಗಳನ್ನು ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ತರಗತಿನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ನೈತಿಕ ಪ್ರಶ್ನೆಗಳನ್ನು ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು, ಅವುಗಳನ್ನು ಹೇಗೆ ಉತ್ತರಿಸಬೇಕು, ಜೊತೆಗೆ ಗರಿಷ್ಠ ಅಂಕಗಳನ್ನು ನಾವು ಹೇಗೆ ಪಡಿಬೇಕು ಅನ್ನೋದು ಮೊಟ್ಟ ಮೊದಲಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಅಧ್ಯಯನವನ್ನು ಮಾಡೋಣ. ಎಥಿಕ್ಸ್ ಅಂತಂದರೆ ಕೇವಲ ಒಳ್ಳೆಯವನಾಗಿರು ಅಂತೇಳಿ ಅರ್ಥ ಆಗಲ್ಲ. ನಾವು ಆಡು ಭಾಷೆಯಲ್ಲಿ ಅಥವಾ ದೈನಂದಿನ ಬದುಕಿನೆಲ್ಲ ನಾವು ಎಥಿಕ್ಸ್ ಅಂದರೆ ಏನು, ಒಳ್ಳೆಯವನಾಗಿರು ಅಂತ ನಾವು ಅನ್ಕೋತೀವಿ. ಬಟ್ ಕಾನೂನು ಅಂತ ಬಂದಾಗ, ನಮ್ಮ ಪರೀಕ್ಷೆ ಅಂತ ಬಂದಾಗ ಅದರಲ್ಲಿ ಈ ಒಳ್ಳೆಯವನಾಗಿರು ಅನ್ನೋದಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಸ್ಗಳು ಇರ್ತವೆ. ಉದಾಹರಣೆಗೆ, ಯಾವ ನಡೆ ಸರಿಯಾಗಿದೆ, ಯಾವ ನಡೆ ತಪ್ಪಾಗಿದೆ, ಯಾವ ಮೌಲ್ಯವನ್ನು ನಾವು ಕಾಪಾಡಬೇಕು, ಕಾನೂನು, ಕರ್ತವ್ಯ, ಸಾರ್ವಜನಿಕ ಹಿತ, ಮಾನವೀಯತೆ, ನಿಷ್ಪಕ್ಷಪಾತತೆ, ಇವುಗಳ ನಡುವಿನ ಸಮತೋಲನವನ್ನು ಒಳಗೊಂಡಿರೋದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಎಥಿಕ್ಸ್ ಅಂತ ಹೇಳಿ ನಮ್ಮ ಕಾನೂನು ಭಾಷೆಯಲ್ಲಿ, ಪುಸ್ತಕೀಯ ಭಾಷೆಯಲ್ಲಿ ಕರಿತೀವಿ. ಬಹಳ ಇಂಪಾರ್ಟೆಂಟು. ಎಲ್ಲದಕ್ಕೂ ಕೂಡ ಒಂದು ಬೇಸ್ ಇದೆ. ಅಂದ್ರೆ ಎಕ್ಸಾಮ್ನರ್ ಏನು ಕೇಳ್ತಾನೆ ಅಂತಂದ್ರೆ, ನಾವು ಯಾವ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಹಾಕಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಅದನ್ನ ಎಕ್ಸಾಮ್ನರ್ ಎಕ್ಸ್ಪೆಕ್ಟ್ ಮಾಡ್ತಾನೆ. ಎಲ್ಲವೂ ಕೂಡ ಸರಿ ಅಂತ ಅನ್ಸುತ್ತವೆ, ಆದರೆ ಕೆಲವು ಮಾತ್ರ ನಿಜವಾಗಿಯೂ ಸರಿಯಾಗಿರ್ತವೆ. ಎಥಿಕ್ಸ್ ಅಂದ್ರೆ ಏನು ಅಂತಂದ್ರೆ, ಏನು ಮಾಡಬಹುದು ಅನ್ನೋದಕ್ಕಿಂತ ಆ ಸನ್ನಿವೇಶದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರವನ್ನ ಮಾಡ್ತಕ್ಕಂಥದ್ದಾಗಿದೆ. ಅಂದರೆ ಸರಿಯಾದ ಉತ್ತರವನ್ನ, ಸರಿಯಾಗಿರ್ತಕ್ಕಂತಹ ಉತ್ತರವನ್ನ, ಸರಿಯಾದ ಆಯ್ಕೆಗಳಲ್ಲಿ ಅತಿ ಸರಿಯಾದ ಉತ್ತರವನ್ನ ನಾವು ಹುಡುಕೊಳ್ಳೋಕ್ಕಂಥದ್ದು ಯಾವುದು ಅಂತಂದ್ರೆ ಎಥಿಕ್ಸ್ ವ್ಯಾಲ್ಯೂ ಅಥವಾ ಮೌಲ್ಯ ಅಂತ ಹೇಳಿ ನಾವು ಕರಿಬಹುದು. ಇದು ಬಹಳ ಇಂಪಾರ್ಟೆಂಟು. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ನಿಮಗೆ ಏನು ಶೇರ್ ಮಾಡ್ತೀನಿಲ್ಲ, ಅದನ್ನು ನೀವೇನು ಮಾಡಬೇಕು ಅಂತಂದರೆ ರಟ್ಟ ಹೊಡಿಬೇಕು, ಅಂದರೆ ಬಹಾಟ್ ಮಾಡಬೇಕು. ಬಹಾಟ್ ಮಾಡಿದೇ ಆಯಿತು ಅಂತಂದರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಎಥಿಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕಾನೂನು ಪ್ರಕಾರವಾಗಿ ನಾವು ಯಾವ ರೀತಿಯಾಗಿರಬೇಕು ಅಂದರೆ, ಯಾವುದು ಬೇಸ್ ಇದೆ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ, ಯಾವ ಬೇಸನ್ನು ಇಟ್ಕೊಂಡು ಎಥಿಕ್ಸ್ ಪ್ರಶ್ನೆಗಳಿಗೆ ಯಾವ ಬೇಸನ್ನು ಇಟ್ಕೊಂಡು ನಾವು ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ತರಗತಿನಲ್ಲಿ ನಾವು ನೋಡಿ ಸಿಕ್ಕ ತಕ್ಷಣ ಇದು ಎಥಿಕ್ಸ್ ಪೇಪರ್ ಇದೆಯೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಇವಿಷ್ಟನ್ನೇ ನೆನ್ಪಿಟ್ಕೊಂಡ್ರೆ ಈ ತರಗತಿ ತುಂಬ ಬರೀ ಇವೇ ಇದಾವೆ. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಇದ್ರ ಮೇಲೆ ನೀವು ಆನ್ಸರ್ನ ಮಾಡಬಹುದು. ಹೇಗೆ ನಾವು ಗುರುತಿಡಬೇಕು, ಹೇಗೆ ನಾವು ಅದನ್ನ ಕಂಡುಹಿಡಬೇಕು ಅಂತಂದ್ರೆ, ಈ ವರ್ಡ್ಗಳೇನು ಬರ್ತಾವಲ್ಲ, ಕೀವರ್ಡ್ಸ್ಗಳು, ಉದಾಹರಣೆಗೆ ಕರ್ತವ್ಯ ಆಯಿತು, ನಡವಳಿಕೆ ಆಯಿತು, ನೈತಿಕತೆ, ಪ್ರಾಮಾಣಿಕತೆ, ಸಾರ್ವಜನಿಕ ಹಿತ, ಜವಾಬ್ದಾರಿ, ಹೊಣೆಗಾರಿಕೆ, ನಿಷ್ಪಕ್ಷಪಾತತೆ, ಭ್ರಷ್ಟಾಚಾರ ರಹಿತತೆ, ಅಧಿಕಾರದ ದುರುಪಯೋಗ, ಹಿತಾಸಕ್ತಿ ಸಂಘರ್ಷ, ಮಾನವ ಹಕ್ಕು, ನ್ಯಾಯ, ಸಮಾನತೆ, ಪಾರದರ್ಶಕತೆ, ಗೌಪ್ಯತೆ, ಸೇವಾ ಮನೋಭಾವ, ಕರ್ತವ್ಯ, ವೃತ್ತಿಪರ ನಡವಳಿಕೆ, ಸಾರ್ವಜನಿಕ ಸೇವಕ, ರಾಜಕೀಯ ಒತ್ತಡ, ವೈಯಕ್ತಿಕ ಲಾಭ, ಸಂಬಂಧಿಕರು, ಸ್ನೇಹಿತರು, ಲಂಚ, ಉಡುಗೊರೆ, ಅಧಿಕಾರದ ಪ್ರಭಾವ, ಇಂಥವುಗಳು ಬಂದಾಗ ನಾವೇನು ತಿಳ್ಕೋಬೇಕು, ಇವೆಲ್ಲವೂ ಕೂಡ ಎಥಿಕ್ಸ್ ರಿಲೇಟೆಡ್ ಪ್ರಶ್ನೆಗಳಾಗಿದೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಸೊ ಇದಕ್ಕೊಂದು ಗೋಲ್ಡನ್ ಫಾರ್ಮುಲಾ ಅಂತಂದ್ರೆ, ನೀವು ಎಥಿಕ್ಸ್ ರಿಲೇಟೆಡ್ ಪ್ರಶ್ನೆಗಳಿಗೆ ಯಾವನ್ನ ಆಧಾರವಾಗಿಟ್ಟುಕೊಂಡು ಉತ್ತರ ನೀಡಬೇಕು ಅನ್ನೋದಕ್ಕೆ ಗೋಲ್ಡನ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದಾವಲ್ಲ, ಇವುಗಳನ್ನ ಇಟ್ಕೊಂಡು ನೀವು ಆನ್ಸರ್ ಮಾಡಿದ್ರಿ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಆನ್ಸರ್ ಡೆಫಿನೆಟ್ಲಿ ಕರೆಕ್ಟ್ ಆಗಿರುತ್ತೆ. ಎಲ್ಲನೂ ನಿಜ ಅಂತ ಅನಿಸ್ತವೆ, ಬಟ್ ಅದರಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವ್ದಿರುತ್ತೆ, ಅತಿ ಸೂಕ್ತವಾಗಿದೆ ಯಾವ್ದಿರುತ್ತೆ, ಅದನ್ನ ನಾವು ಟಿಕ್ ಮಾಡಬೇಕು. ಅದನ್ನ ಟಿಕ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇಸ್ ಯಾವಿರಬೇಕು, ಅದಕ್ಕೆ ಫೌಂಡೇಶನ್ ಯಾವ್ದಿರಬೇಕು ಅಂದ್ರೆ ಈ ಪಾಯಿಂಟ್ಸ್ಗಳು. ಅಂದ್ರೆ ಎಥಿಕ್ಸ್ ಮೇಲೆ ಪ್ರಶ್ನೆ ಕೇಳಿದಾಗ ಅದು ಕಾನೂನುಬದ್ಧವಾಗಿದೆಯೇ ಅಂತ ಹೇಳಿ ನಾವು ನೋಡ್ಕೋಬೇಕು. ಕಾನೂನು ವಿರುದ್ಧವಾಗಿತ್ತು ಅಂದ್ರೆ ಅದೇನಾಗುತ್ತೆ, ಆ ಉತ್ತರ ತಪ್ಪಾಗುತ್ತೆ. ಎರಡನೇದು, ಸಂವಿಧಾನಿಕ ಮೌಲ್ಯಗಳಿಗೆ ಹೊಂದಾಣಿಕೆಯಾಗುತ್ತದೆ. ಸಂವಿಧಾನಿಕ ಮೌಲ್ಯಗಳಿಗೆ ಹೊಂದಾಣಿಕೆ ಆಗದೇ ಇದ್ರೆ ಆ ಉತ್ತರ ತಪ್ಪಾಗಿರುತ್ತೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆಯೇ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಕಾನೂನು ಪ್ರಕಾರವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಫೇರ್ನೆಸ್ ಅಂದ್ರೆ ನಿಷ್ಪಕ್ಷಪಾತತೆ ಮತ್ತು ನ್ಯಾಯಸಮ್ಮತವಾಗಿದೆಯೇ, ಯಾವುದೇ ಕಾರಣಕ್ಕೂ ಅದು ಪಕ್ಷಪಾತತೆ ಇರಬಾರ್ದು, ಯಾರಿಗೂ ಕೂಡ ಲಾಭದಾಯಕವಾಗಿರಬಾರ್ದು, ಬಡವ, ಶ್ರೀಮಂತ, ಪ್ರಭಾವ ವ್ಯಕ್ತಿ ಅಂತೇಳಿ ನಿಯಮಗಳನ್ನ ಬದಲಾವಣೆ ಮಾಡೋ ರೀತಿಯಲ್ಲಿ ಇರಬಾರ್ದು. ಬಡವರಿಗೂ ಒಂದೇ ನ್ಯಾಯ, ಶ್ರೀಮಂತರಿಗೂ ಕೂಡ ಅದೇ ನ್ಯಾಯ ಇಲ್ಲಿ ಅಪ್ಲೈ ಆಗಿರಬೇಕು. ಮಾನವೀಯತೆ ಮತ್ತು ಮಾನವ ಘನತೆಯನ್ನ ಉಳಿಸ್ತಕ್ಕಂಥದ್ದು ಆ ಪ್ರಶ್ನೆಗಳಲ್ಲಿ, ಆ ಆಯ್ಕೆಗಳಲ್ಲಿ ಇರಬೇಕಾಗತ್ತೆ. ಇವು ಗೋಲ್ಡನ್ ರೂಲ್ಸ್ಗಳು. ಎಂಟೈರ್ ಕ್ಲಾಸ್ ಮುಗಿಯೋವರೆಗೂ ಕೂಡ ಮೋಸ್ಟ್ ಆಫ್ ದ ಟೈಮ್ ಇವು ರಿಪೀಟ್ ಆಗಿ ಮತ್ತೆ ಎಥಿಕ್ಸ್ ಅಂತಂದ್ರೆ ಕೇವಲ ಎಥಿಕಲ್ ಬಿಹೇವಿಯರ್ ಅಂತಂದ್ರೆ ಸಾಫ್ಟ್ ಆಗಿ ಇರಬೇಕು ಅಂತಲ್ಲ. ಪರ್ಟಿಕ್ಯುಲರ್ಲಿ ನೀವು ಪೊಲೀಸ್ ಎಕ್ಸಾಮ್ ಬರೀತಾ ಇರಬೇಕಾದ್ರೆ ಅಥವಾ UPSC ಬರೀತಾ ಇರಬೇಕಾದ್ರೆ, KPSC ಬರೀತಾ ಇರಬೇಕಾದ್ರೆ ನಿಮಗೆ ಇಂಥ ಎಕ್ಸಾಂಪಲ್ಸ್ಗಳು ಬರ್ತವೆ. 2025 KS ಮೇನ್ಸ್ ನಲ್ಲಿ ಈ ಎಥಿಕ್ಸ್ ಮೇಲೆನೆ ಒಂದೊಂದು ಪ್ರಶ್ನೆಗಳಿಗೆ 25. ಉದಾಹರಣೆಗೆ ನಿಷ್ಪಕ್ಷಪಾತತೆಯನ್ನು ನೀವು ಸಾರ್ವಜನಿಕ ಸೇವೆಯಲ್ಲಿ ಹೇಗೆ ಅಳವಡಿಸಿಕೊಳ್ತೀರಾ, ಇಂಟಿಗ್ರಿಟಿಯನ್ನು ನೀವು ಹೇಗೆ ಅಳವಡಿಸಿಕೊಳ್ತೀರಾ ಅಂತ ಹೇಳಿ 25 ಅಂಕಗಳಿಗೆ ಬಂದಿದ್ದಾವೆ. ಅಂದ್ರೆ ಅದು ಒಂದೇ ಕಾನ್ಸೆಪ್ಟ್ ಮೇಲೆ ನಾವು ಕನಿಷ್ಠ ಪಕ್ಷ 4 ಪೇಜ್ ಬರೀಬೇಕಾಗುತ್ತೆ. ಸೊ ಈ ಪಾಯಿಂಟ್ ಅನ್ನ ತಾವೆಲ್ಲರೂ ತಿಳ್ಕೊಳ್ಳಿ. ಸಾಫ್ಟ್ ಆಗಿರೋದು ಬರೀ ಎಥಿಕ್ಸ್ ಅಲ್ಲ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದಾವೆ.
ಒಬ್ಬ ಅಪರಾಧಿ ತಪ್ಪು ಮಾಡಿದ್ದಾನೆ ಅಂದರೆ ಅವನ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬಾರ್ದು ಅಂತಲ್ಲ, ಕಾನೂನು ಕ್ರಮ ಕೈಗೊಳ್ಳಿ, ಬಟ್ ಅವನ ಹಕ್ಕುಗಳು ಏನಿದಾವಲ್ಲ ಆ ಹಕ್ಕುಗಳನ್ನು ನೀವು ರಕ್ಷಿಸಬೇಕು, ಅವನಿಗೆ ನೀವು ಆ ಹಕ್ಕುಗಳಿಗನುಗುಣವಾಗಿ ವರ್ತನೆಯನ್ನು ವ್ಯಕ್ತಪಡಿಸಬೇಕು ಅನ್ನೋದು ಇದರಲ್ಲಿ ಒಂದು ಅರ್ಥ ಆಗುತ್ತೆ, ರೈಟ್. ಸೊ ಕಾನೂನು ಪ್ರಕಾರ ಕ್ರಮ ಇರಬೇಕು, ಮಾನವೀಯ ವರ್ತನೆ ಇರಬೇಕು, ಘನತೆಯ ರಕ್ಷಣೆ ಇರಬೇಕು, ಅದೆಲ್ಲವನ್ನು ಒಳಗೊಂಡದ್ದು ಯಾವುದು ಅಂತಂದ್ರೆ ನೈತಿಕತೆ. ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಆಪ್ಷನ್ ಏನಿರುತ್ತಲ್ಲ ಆ ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ಸೊ ಕಾನೂನು ವಿಚಾರದಲ್ಲಿ ಯಾವಾಗಲೂ ಸ್ಟ್ರಾಂಗ್ ಇರಬೇಕು, ಬಟ್ ವರ್ತನೆಯಲ್ಲಿ ನ್ಯಾಯಯುತವಾಗಿರಬೇಕು. ಇದಕ್ಕೆ ಇಂಗ್ಲಿಷ್ ಬಹಳ ಚೆನ್ನಾಗಿ ಏನು ಕರೀತಾರೆ ಅಂತಂದ್ರೆ ಫೇರ್ ಆನ್ ಲಾ, ಫೇರ್ ಇನ್ ಕಂಡಕ್ಟ್ ಅಂತ ಹೇಳಿ ಕರೀತಾರೆ. ಇಲ್ಲಿರ್ತಕ್ಕಂಥ ಮುಖ್ಯವಾದ ಪದಗಳು ಯಾವುದು ಅಂತಂದ್ರೆ ಸಮಗ್ರತೆ. ಇಂಥ ಪದಗಳು ಏನಾದರೂ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಬಂತು ಅಂತಂದ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. 90% ಟೈಮ್ ಏನಿರುತ್ತೆ ಅದು ಕರೆಕ್ಟ್ ಇರುತ್ತೆ. ಇಂಟಿಗ್ರಿಟಿ ಅಂತಂದ್ರೆ ಯಾರು ನೋಡಿದ್ರು ಸರಿ ನಾನು ನನ್ನ ಕೆಲಸವನ್ನ ಪ್ರಾಮಾಣಿಕವಾಗಿರ್ತೇನೆ ಅಂತ ಹೇಳಿರ್ತವಲ್ಲ, ಅದಕ್ಕೆ ನಾವು ಸಮಗ್ರತೆ ಅಂತ ಕರಿತೀವಿ, ಸಮಗ್ರ ಪ್ರಾಮಾಣಿಕತೆ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಯಾರಾದ್ರೂ ಇದ್ರೆ ಕೆಲಸ ಮಾಡೋದು, ಯಾರು ಇಲ್ಲ ಅಂತಂದ್ರೆ ಕೆಲಸ ಮಾಡೋದಿಲ್ಲ, ಯಾವಾಗ್ಲೂ ಒಂದೇ ರೀತಿಯಲ್ಲಿ ಒಳಗೆ ಹೇಗಿದೀವೋ ಹಾಗೆ ಹೊರಗಡೆ ಇರೋದು, ಹೊರಗೆ ಹೇಗಿದೀವೋ ಹಾಗೆ ಒಳಗಡೆ. ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಸ್ಫಟಿಕ ಅಂತ ಕರಿತಾರೆ, ಸ್ಫಟಿಕದಂತಿರಬೇಕು ಅಂತೇಳಿ. ಸೊ ಆ ರೀತಿಯಾಗಿ ನಮ್ಮ ಬಿಹೇವಿಯರ್ ಇರಬೇಕು. ಇದಕ್ಕೆ ನಾವು ಒಟ್ಟಾಗಿ ಏನಂತ ಕರಿತೀವಿ ಅಂತಂದ್ರೆ ಇಂಟಿಗ್ರಿಟಿ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಹಾನೆಸ್ಟಿ, ಪ್ರಾಮಾಣಿಕತೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಳ್ಳನ್ನೇ ಹೇಳಬಾರ್ದು, ದಾಖಲೆಗಳನ್ನು ತಿದ್ದುವುದನ್ನು ಮಾಡಬಾರ್ದು, ತಪ್ಪು ಮಾಹಿತಿಯನ್ನು ಕೊಡಬಾರ್ದು, ಅಥವಾ ಅರ್ಧ ಮಾಹಿತಿಯನ್ನು ಕೂಡ ಕೊಡಬಾರ್ದು. ಇವೆಲ್ಲವುಗಳ ಮೇಲೂ ಕೂಡ ರಿಪೀಟೆಡ್ ಆಗಿ ಪ್ರಶ್ನೆಗಳು ಬಂದಿದ್ದಾವೆ. ಪ್ರಾಮಾಣಿಕವಾಗಿರ್ತಕ್ಕಂತಹ ವ್ಯಕ್ತಿತ್ವಕ್ಕೆ ಏನು ಎಥಿಕ್ಸ್ ಮೌಲ್ಯ ಕೊಡುತ್ತೆ. ಸೊ ಇಂಥ ಪ್ರಶ್ನೆಗಳಲ್ಲಿ ಇಂಥ ಆಯ್ಕೆಗಳು ಬಂತು ಅಂತಂದ್ರೆ, ದಾಖಲೆಗಳನ್ನು ತಿದ್ದುದು ಇವೆಲ್ಲ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ರಾಂಗ್ ಆಗಿರುತ್ತೆ. ನನಗೆ ಫಾಲ್ಸ್ ರೆಕಾರ್ಡ್, ಇನ್ಫಾರ್ಮೇಷನ್, ಮ್ಯಾನಿಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ. ಅಂದ್ರೆ ಯಾವಾಗ್ಲೂ ಕೂಡ ನಾವು ಪೊಲೀಸ್ ಎಕ್ಸಾಮ್ ಬರೀತಾ ಇರೋ ಒಂದು ಪಾಯಿಂಟ್ ಅಂತ ತಿಳ್ಕೋಬೇಕು. ನಮಗೆ ಫಸ್ಟ್ ಫಾರ್ಮೋಸ್ಟ್ ಯಾವ್ದು ಇರಬೇಕು ಅಂತಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ನಾವು ಯಾವ್ದು ಕೊಡಬೇಕು ಅಂತಂದ್ರೆ ಕರ್ತವ್ಯಕ್ಕೆ ಕೊಡಬೇಕು. ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ನಲ್ಲಿ ಬರುತ್ತೆ. ಸಾರ್ವಜನಿಕ ಸೇವೆ ಅಂತಂದ್ರೆ ಭಗವಂತನ ಸೇವೆ ಅಂತ ಕರೀತಾರೆ. ಸೊ ಈ ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಯಾರೇ ಬರಲಿ, ರಿಲೇಟಿವ್ಸ್ ಬರಲಿ, ಸಂಬಂಧಿಕರು ಬರಲಿ, ಸ್ವಂತ ಹೆತ್ತ ತಂದೆ ತಾಯಿಗಳೇ ಮುಂದೆ ಬಂದ್ರು ಕೂಡ ಅಲ್ಲಿ ಫಸ್ಟ್ ನಾವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂದ್ರೆ ಕರ್ತವ್ಯಕ್ಕೆ ಮತ್ತು ಕಾನೂನಿಗೆ. ಯಾವುದೇ ಕಾರಣಕ್ಕೂ ಅವರಿಗೆ ಫೇವರಿಸಮ್ ಅನ್ನ ಮಾಡಲಿಕ್ಕೆ ಹೋಗಬಾರ್ದು. ಶ್ರೀಮಂತನಿಗೆ ಒಂದು ನ್ಯಾಯ, ಬಡವನಿಗೆ ಒಂದು ನ್ಯಾಯ, ರಾಜಕಾರಣಿಗೆ ಒಂದು ನಿಯಮ, ಸಾಮಾನ್ಯ ನಾಗರಿಕರಿಗೆ ಒಂದು ನಿಯಮ ಇರಬಾರ್ದು. ಎಲ್ಲರಿಗೂ ಒಂದೇ ನಿಯಮ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ನಿಷ್ಪಕ್ಷಪಾತತೆ. ಇದು ಎಥಿಕ್ಸ್ ನ ಬೇಸ್ ಆಗಿದೆ. ನ್ಯಾಯ ಅಂತಂದ್ರೆ ಎಲ್ಲರಿಗೂ ಇಷ್ಟವಾಗೋ ನಿರ್ಧಾರ ಅಂತಲ್ಲ. ನ್ಯಾಯ ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ನಾವೇನ್ ಕರಿತೀವಿ, ಸರಿಯಾದ ವ್ಯಕ್ತಿಗೆ ಸರಿಯಾದ ನ್ಯಾಯವನ್ನು ನೀಡತಕ್ಕಂಥದ್ದು, ತೀರ್ಮಾನವನ್ನು ಕೊಡ್ತಕ್ಕಂಥದ್ದಾಗಿದೆ. ಸೊ ಈ ಪಾಯಿಂಟ್ ಅನ್ನ ತಾವೆಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ಕೀವರ್ಡ್ಸ್ಗಳೇನು ಬರ್ತಾವಲ್ಲ, ನಾವೆಲ್ಲ ಏನು ನೋಡಿದ್ವಲ್ಲ, ನ್ಯಾಯ, ನಿಷ್ಪಕ್ಷಪಾತತೆ, ಪ್ರಾಮಾಣಿಕತೆ, ಇಂಟಿಗ್ರಿಟಿ, ಸಮಗ್ರತೆ, ಇವೆಲ್ಲವೂ ಕೂಡ ಆಪ್ಷನ್ಸ್ಗಳಲ್ಲಿ ಬಂತು ಅಂದ್ರೆ ಅವುಗಳನ್ನು ನೀವು ಟಿಕ್ ಮಾಡಬೇಕು. ಇನ್ನು ಹೊಣೆಗಾರಿಕೆ ಅಂತಂದ್ರೆ ನಾವೇನು ಕೆಲಸ ಮಾಡ್ತೀವಲ್ಲ ಅದಕ್ಕೆ ನಾವು ಜವಾಬ್ದಾರರಾಗಿರ್ಬೇಕು. ಏನೇ ನಾವು ಕಾರ್ಯವನ್ನು ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಂಥದ್ದು ಹೊಣೆಗಾರಿಕೆ ಅಂತ ಕರಿತೀವಿ. ಅಂದ್ರೆ ಒಬ್ಬ ಸಾರ್ವಜನಿಕ ಸೇವಕನಿಗೆ ಈ ಹೊಣೆಗಾರಿಕೆ ಇರಲೇಬೇಕು. ಅಧಿಕಾರದ ಜೊತೆಗೆ ಇದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ. ಕನ್ನಡದಲ್ಲಿ ಇದಕ್ಕೆ ಉದಾರದಾಯಿತ್ವ ಅಂತ ಕೂಡ ಕರೀತಾರೆ. ಸೊ ಉದಾರದಾಯಿತ್ವ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ನಾವೇನ್ ತಗೋತೀವಿ ಡಿಸಿಷನ್, ಅದಕ್ಕೆ ನಾವು ಉದಾರದಾಯಿತ್ವ ಹೊಂದಿರಬೇಕು. ಈ ಪಾಯಿಂಟ್ ಇಂಪಾರ್ಟೆಂಟ್. ಆಪ್ಷನ್ಸ್ಗಳಲ್ಲಿ ವರ್ಡ್ಸ್ಗಳು ಬಂದಿತ್ತು ಅಂದ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಕರೆಕ್ಟ್ ಆಗಿರುತ್ತೆ. ಇಂಗ್ಲೀಷ್ನಲ್ಲಿ ಅಕೌಂಟಬಿಲಿಟಿ ಅಂತ ಹೇಳಿ ಇದಕ್ಕೆ ಕರೀತಾರೆ. ಅಂದ್ರೆ ಸರಿ ಇರಲಿ ತಪ್ಪಿರಲಿ, ಸರಿಯಾಗಿತ್ತು ಅಂದ್ರೆ ಅದಕ್ಕೆ ನಾವೇ ಜವಾಬ್ದಾರಿ ಇರು, ತಪ್ಪಾಗಿತ್ತು ಅಂದ್ರೂ ಕೂಡ ನಾವೇ ಜವಾಬ್ದಾರಿ ಆಗಿರ್ತೀವಿ. ಇನ್ನ ಪಾರದರ್ಶಕತೆ ಅಂತಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಹೇಳುವುದಲ್ಲ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತಾರೆ. ಬೆಂಗಳೂರು ಕಮಿಷನರೇಟ್ನ 5 ವಿಭಾಗಗಳಾಗಿ ವಿಭಜನೆ ಮಾಡಿದ್ರು. ಆ ವಿಭಜನೆ ಮಾಡೋಕ್ಕಿಂತ ಮುಂಚೆನೆ ಆ ಮಾಹಿತಿ ಸೋರಿಕೆ ಆಗಿತ್ತು. ಆ ಮಾಹಿತಿಯನ್ನು ಸೋರಿಕೆ ಮಾಡಿರ್ತಕ್ಕಂತಹ ಸಿಒಪನ್ ಇರತಕ್ಕಂಥ 5 ಜನರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅಂದ್ರೆ ನೀವು ಗೌಪ್ಯ ಮಾಹಿತಿಯನ್ನ ಬಹಿರಂಗ ಪಡಿಸಿದ್ರಿ ಅಂತ ಹೇಳಿ. ಸೊ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ಎಲ್ಲವನ್ನೂ ಕೂಡ ಜನರಿಗೆ ತಿಳಿಸೋದಲ್ಲ, ಯಾವುದನ್ನ ತಿಳಿಸಬೇಕು, ಯಾವುದನ್ನ ತಿಳಿಸಬಾರ್ದು. ಅಡ್ಮಿನಿಸ್ಟ್ರೇಷನ್ ನಲ್ಲಿ ಗೌಪ್ಯತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಗೌಪ್ಯ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಏನ್ ಮಾಡಬಾರ್ದು, ಬಹಿರಂಗ ಪಡಿಸ್ಲಿಕ್ಕೆ ಹೋಗಬಾರ್ದು. ಇದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಪಾರದರ್ಶಕತೆ ಇರಲಿ, ಬಟ್ ಎಷ್ಟಿರಬೇಕು ಅಷ್ಟು ಎಲ್ಲ ಮಾಹಿತಿಯನ್ನು ಕೂಡ ನೀವು ಕೊಡ್ಲಿಕ್ಕೆ ಹೋಗಬಾರ್ದು. ಸೊ ಗೌಪ್ಯತೆನ ತಾವೆಲ್ಲರೂ ಅರ್ಥ ಆಫ್ ಇಂಟ್ರೆಸ್ಟ್ ಅಂತಂದ್ರೆ ನಮ್ಮ ಸ್ಥಿತಿಯಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಂಘರ್ಷ ಉಂಟಾಯಿತು ಅಂದ್ರೆ ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಒಬ್ಬ ಅಧಿಕಾರಿಯು ವೈಯಕ್ತಿಕ ಹಿತಾಸಕ್ತಿ ಮತ್ತು ಅಧಿಕೃತ ಕರ್ತವ್ಯ ಇವು ಎರಡರ ಮಧ್ಯದಲ್ಲಿ ಸಂಘರ್ಷ ಪರಿಸ್ಥಿತಿಯನ್ನು ಎದುರಿಸಲ್ಲ, ಅದಕ್ಕೆ ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ನೀವು ತನಿಖೆ ಮಾಡುತ್ತಿರೋ ಪ್ರಕಾರದ ವ್ಯಕ್ತಿ ನಿಮ್ಮ ಹತ್ತಿರದ ಸಂಬಂಧಿಕ ಆಗಿರ್ಬೋದು. ಆ ಟೈಮ್ನಲ್ಲಿ ನಿಮಗೆ ಏನಾಗುತ್ತೆ, ಸೊ ಇದನ್ನ ಹೆಂಗೆ ತನಿಖೆ ಮಾಡಲಿ, ಇದಕ್ಕೆ ನ್ಯಾಯ ಹೆಂಗೆ ಕೊಡಬೇಕಾಗತ್ತೆ, ಸಪೋಸ್ ನನ್ನ ಮೇಲೆ ಯಾರಾದ್ರೂ ಪ್ರಶ್ನೆಯನ್ನು ಕೇಳಿದ್ರೆ ನಾನು ಏನು ಮಾಡಬೇಕು ಅನ್ನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸಂಘರ್ಷ ಉಂಟಾಗುತ್ತೆ. ಆ ಟೈಮ್ನಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಅದನ್ನ ಗುರುತಿಸಬೇಕು. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಲ್ಲಿದೆ, ಅವ್ನು ನಿಮ್ಮ ಸಂಬಂಧ ಆಗಿದೆ ಅಂದ್ರೆ ಅದನ್ನ ಫಸ್ಟ್ ಗುರುತಿಸಬೇಕು. ಅಗತ್ಯವಿದ್ದರೆ ಅದನ್ನ ಬಹಿರಂಗಪಡಿಸಬೇಕು, ಮೇಲಧಿಕಾರಿಗಳು ತಿಳಿಸಬೇಕು. ಇವನು ನನ್ನ ಹತ್ತಿರದ ಸಂಬಂಧಿ ಆಗಿದೆ ಅಂತ ಹೇಳಿ ನೀವು ತಿಳಿಸಬೇಕು. ಸಾಧ್ಯ ಆಯ್ತು ಅಂದ್ರೆ ರೆಕ್ಯೂಸಲ್ ಅಂತ ನಾವು ಕರಿತೀವಿ. ಅಂದ್ರೆ ಆ ಪ್ರಕರಣದಿಂದ ನಿಮ್ಮನ್ನ ಬೇರೆ ಕಡೆಗೆ ವರ್ಗಾಯಿಸಿ ಅಥವಾ ಅದರಿಂದ ನೀವು ಹಿಂದೆ ಸರಿಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಿರ್ಬೇಕಾದ್ರೆ ಕೆಲವೊಂದಿಷ್ಟು ನ್ಯಾಯಾಧೀಶರು ಬೇಕಂತಲೇ ಆ ಪ್ರಕರಣಗಳಿಂದ ನಮ್ಮನ್ನ ಹಿಂದೆ ಸರಿ ಅಂತೇಳಿ ಮುಖ್ಯ ನ್ಯಾಯಾಧೀಶರಿಗೆ ಬರೀತಾರೆ. ಯಾಕೆಂತಂದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಆ ಸಮಯದಲ್ಲಿ ನಮಗೆ ಸೂಕ್ತವಾದ ನ್ಯಾಯವನ್ನ ತೆಗೆದುಕೊಳ್ಳೋದು ಸರಿ ಇಲ್ಲ ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರಲ್ಲ, ಅದಕ್ಕೆ ನಾವೇನು ಕರಿತೀವಿ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇಂಥ ಸನ್ನಿವೇಶದಲ್ಲಿ ನಾವು ಎಥಿಕಲ್ ಅಪ್ರೋಚ್ ಅನ್ನ, ಈ ಅಪ್ರೋಚ್ ಅನ್ನ ಇಲ್ಲಿ ಏನು ಕೊಟ್ಟಿದ್ದೀನಲ್ಲ ಇದನ್ನ ನೀವು ಬಳಸಬೇಕಾಗುತ್ತೆ. ಸಾರ್ವಜನಿಕ ಹಿತ,
ಒಬ್ಬ ಪಬ್ಲಿಕ್ ಸರ್ವೆಂಟ್ ನಿರ್ಧಾರ ತೆಗೆದುಕೊಳ್ಳುವಾಗ ನನಗೆ ಏನು ಲಾಭ ಎಂಬ ಪ್ರಶ್ನೆಗಿಂತ ಸಾರ್ವಜನಿಕರಿಗೆ ನ್ಯಾಯಯುತವಾಗಿ ಏನು ಒಳ್ಳೆಯದು ಅಂತ ಹೇಳಿ ಡಿಸೈಡ್ ಮಾಡಬೇಕಾಗತ್ತೆ. ಇದು ಪಾಯಿಂಟ್ ಬಹಳ ಇಂಪಾರ್ಟೆಂಟು. ಅಂದರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದ್ದು ಅವನ ಜವಾಬ್ದಾರಿಯಾಗಿರುತ್ತೆ. ಆಪ್ಷನ್ಸ್ಗಳಲ್ಲಿ ಈ ಕೀವರ್ಡ್ಸ್ಗಳು ಬಂತು ಅಂತಂದ್ರೆ ತಾವು ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗತ್ತೆ. ಕಾನೂನು ಜೊತೆಗೆ ಹಕ್ಕುಗಳು, ನಿಷ್ಪಕ್ಷಪಾತತೆ, ಮಾನವೀಯತೆ, ಸಾರ್ವಜನಿಕತೆ, ಇವುಗಳು ಆಪ್ಷನ್ಸ್ಗಳಲ್ಲಿ ಇತ್ತು ಅಂತಂದ್ರೆ ಈ ಕೀವರ್ಡ್ಸ್ಗಳು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಕೀವರ್ಡ್ಸ್ಗಳು ಆಪ್ಷನ್ಸ್ ಅಲ್ಲಿ ಇತ್ತು ಅಂತಂದ್ರೆ ತಾವು ದಯವಿಟ್ಟು ಅವುಗಳನ್ನೇ ಟಿಕ್ ಮಾಡಿ. ಇನ್ನು ಪೊಲೀಸ್ ಎಥಿಕ್ಸ್ ನಲ್ಲಿ ಪ್ರೊಪೋರ್ಷನಾಲಿಟಿ ಅಂತಕ್ಕಂಥ ಒಂದು ವರ್ಡ್ ಬರುತ್ತೆ. ಇದಕ್ಕೆ ಕನ್ನಡದಲ್ಲಿ ಏನ್ ಕರೀತಾರೆ ಅಂತಾನೆ ಸಮಾನುಪಾತತೆ ಅಥವಾ ಸೂಕ್ತ ಪ್ರಮಾಣದ ಕ್ರಮ. ಅಂದ್ರೆ ನಮಗೇನು ಅಧಿಕಾರ ಬರುತ್ತಲ್ಲ, ಅಧಿಕಾರವನ್ನು ಸ್ವೇಚ್ಛಾಚಾರವಾಗಿ ಬಳಸಬಾರ್ದು, ಅದಕ್ಕೊಂದು ಮಿತಿ ಇರಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ಪ್ರೊಪೋರ್ಷನಾಲಿಟಿ ಅಂತ ಕರಿತೀವಿ. ಪ್ರತಿಯೊಂದಕ್ಕೂ ಅಧಿಕಾರವಿದೆ, ಆ ಅಧಿಕಾರಕ್ಕೆ ಮಿತಿ ಇದೆಯನ್ನ ಅನ್ನೋದನ್ನ ನಾವು ತಿಳ್ಕೋಬೇಕು. ಸಣ್ಣ ಸಮಸ್ಯೆಗೆ ಅತಿಯಾದ ಬಲ ಪ್ರಯೋಗವನ್ನ ಮಾಡಬಾರ್ದು. ಅದ್ರ ಜೊತೆಗೆ ಅಪಾಯ ಇದ್ದಾಗ ಅಲ್ಲಿ ಕ್ರಮವನ್ನ ಕೈಗೊಳ್ಳದೇನು ಕೂಡ ಇರಬಾರ್ದು. ಇವೆರಡನ್ನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಅಂದ್ರೆ ಹಂಗೇನೂ ಕೊಡಬಾರ್ದು, ಅತಿಯಾಗಿ ಹೆಚ್ಚು ಬಲ ಪ್ರಯೋಗವನ್ನು ಕೂಡ ನಾವು ಮಾಡಬಾರ್ದು. ಸಾಧ್ಯವಾದಷ್ಟು ಅಗತ್ಯವಿರುವಷ್ಟು ಕಾನೂನುಬದ್ಧವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಕ್ರಮ ಕೈಗೊಳ್ಳುವುದನ್ನ ಅಂತ ಕರಿತೀವಿ ಸಮಾನ ಪ್ರಮಾಣತೆ, ಸಮಾನುಪಾತತೆ ಅಥವಾ ಸೂಕ್ತ ಪ್ರಮಾಣದ ಕ್ರಮ ಅಂತ ನಾವು ಕರಿತೀವಿ. ಈ ವರ್ಡ್ ಬಹಳ ಇಂಪಾರ್ಟೆಂಟ್. ಇಂಗ್ಲಿಷ್ ನಲ್ಲಿ ನೆನ್ಪಿಟ್ಕೊಳ್ಳಿ. ಪ್ರೊಪೋರ್ಷನಾಲಿಟಿ ಇದರ ಅರ್ಥ ಏನು ಅಂತ ನೀವು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಈಸಿಯಾಗಿ ನೀವು ಆಪ್ಷನ್ಗೆ ಟಿಕ್. ಇನ್ನ ಎಥಿಕಲ್ ಡಿಲೆಮಾ ಅಂತಂದ್ರೆ ಏನು? ಸತ್ಯ ಮತ್ತು ಗೌಪ್ಯತೆ ಇವೆರಡರ ನಡುವೆ ಕೆಲವೊಂದು ಸಂದರ್ಭದಲ್ಲಿ ಸಂಘರ್ಷಗಳು ಉಂಟಾಗ್ತವೆ. ಅಂದ್ರೆ 4 ಆಪ್ಷನ್ಸ್ ಕೊಟ್ಟಿರ್ತಾನಲ್ಲ, ಆ 4 ಆಪ್ಷನ್ಸ್ಗಳಲ್ಲಿ 4 ಆಪ್ಷನ್ಸ್ಗಳು ಸರಿ ಅನ್ನಿಸ್ತವೆ. ಅದರಲ್ಲಿ ನಾವು ಯಾವ್ದು ಚೂಸ್ ಮಾಡಬೇಕು ಅಂದ್ರೆ ಬೆಸ್ಟ್ ಆನ್ಸರ್ ಅನ್ನ ಚೂಸ್ ಮಾಡಬೇಕಾಗತ್ತೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಬೇಸ್ ಯಾವುದು ಅಂತಂದ್ರೆ ಇವರು ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಆ ಪಾಯಿಂಟ್ಸ್ಗಳು ಆಗಿದ್ದಾವೆ. ಸೊ ಸತ್ಯ ಹೇಳುವುದು ಒಳ್ಳೆಯ ಮೌಲ್ಯ, ಆದರೆ ಕೆಲವು ಸಂದರ್ಭಗಳಲ್ಲಿ ಅಧಿಕೃತ ಗೌಪ್ಯತೆಯನ್ನು ನಾವೇನು ಮಾಡಬೇಕಾಗತ್ತೆ, ಕಾಪಾಡಬೇಕಾಗತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ಡ್ಯೂಟಿ ಅಂತಾನು ಕೂಡ ನಾವು ಇದಕ್ಕೆ ಕರಿತೀವಿ. ಯಾವುದೇ ಪರಿಸ್ಥಿತಿಯಲ್ಲೂ ಸತ್ಯವನ್ನೇ ಹೇಳಬೇಕೆಂಬ ಸರಳ ನಿಯಮವನ್ನು ಅನುಸರಿಸಬಾರದು. ಈ ಪಾಯಿಂಟ್ ಎಲ್ಲರೂ ತಿಳ್ಕೊಳ್ಳಿ. ಎಥಿಕಲ್ ಡಿಲೆಮಾದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ನೀವು ಒಬ್ಬ ಸಾರ್ವಜನಿಕ ಸೇವಕನಾಗಿ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು ಅನ್ನೋ ಗೊಂದಲ ಸೃಷ್ಟಿಯಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಪರಿಸ್ಥಿತಿಯಲ್ಲಿ ಸತ್ಯವನ್ನೇ ಹೇಳಬೇಕೆಂಬ ಸರಳ ನಿಯಮವನ್ನು ಇಲ್ಲಿ ಅನುಸರಿಸಬಾರದು. ಸೊ ಅಲ್ಲಿ ಕಾನೂನು ಅನುಸರಿಸಬೇಕು, ಆ ಪರಿಸ್ಥಿತಿ ಹೆಂಗಿದೆ ಅಂತ ತಿಳ್ಕೋಬೇಕು, ಅಲ್ಲಿ ಹಕ್ಕುಗಳಿರಬೇಕು, ಸಾರ್ವಜನಿಕ ಹಿತಾಸಕ್ತಿ ಇರಬೇಕು. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಪಾಯಿಂಟ್ಗೆ ನಾವು ಕರಿತೀವಿ ಕರೆಕ್ಟ್ ಆನ್ಸರ್ ಅಂತ ಹೇಳಿ ನಾವು ಕರಿತೀವಿ. ಎಥಿಕ್ಸ್ ನಲ್ಲಿ ಎಲ್ಲಾ ಉತ್ತರಗಳು ಸರಿ ಅನಿಸ್ತವೆ, ಬಟ್ ಬೆಸ್ಟ್ ಆಪ್ಷನ್ ಯಾವ್ದಿರುತ್ತಲ್ಲ ಅದು ಕರೆಕ್ಟ್. ಒತ್ತಡ, ಭ್ರಷ್ಟಾಚಾರ, ಗಿಫ್ಟ್ಸ್ಗಳು ಇಂತಹ ಪರಿಸ್ಥಿತಿಗಳು ಬಂದಾಗ ನೀವು ಎಚ್ಚರವಾಗಿರಬೇಕು. ಯಾವುದೇ ಕಾರಣಕ್ಕೂ ನೀವು ರಾಜಕೀಯ ಒತ್ತಡ ಬಂದಾಗ ಸಾಕ್ಷಿಯನ್ನ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು, ಕಾನೂನನ್ನ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು, ಕಾನೂನಿನ ಪ್ರಕ್ರಿಯೆ ಏನಿದೆ ಅದನ್ನ ಅನುಸರಿಸಬೇಕು, ನಿಷ್ಪಕ್ಷಪಾತತೆಯನ್ನ ತಾವು ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸವನ್ನ ಮಾಡಬಾರ್ದು, ಯಾರಿಂದನೂ ಕೂಡ ಏನನ್ನೂ ಸ್ವೀಕಾರ ಮಾಡಬಾರ್ದು. ಯಾಕಂದ್ರೆ ಯಾವುದೂ ಕೂಡ ಫ್ರೀಯಾಗಿ ಬರೋದಿಲ್ಲ. ಈ ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟು, ತಾವು ನೋಡ್ಕೊಳ್ಳಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅನಧಿಕೃತ ನಿಯಮ ಮತ್ತು ಅಧಿಕೃತ ನಿಯಮ ಎರಡೂ ಇದಾವೆ ಇಲ್ಲಿ. ಅಂತಂದ್ರೆ ನೀವೇನೇ ಮಾಡಬೇಕು ಅಂತ ಕೂಡ ಥ್ರೂ ಪ್ರಾಪರ್ ಚಾನಲ್ ಹೋಗಬೇಕಾಗುತ್ತೆ. ಅಂದ್ರೆ ಆಪ್ಷನ್ಸ್ಗಳಲ್ಲಿ ಥ್ರೂ ಪ್ರಾಪರ್ ಚಾನಲ್ ಬಂತು ಅಂತಂದ್ರೆ ನೀವು ಅದನ್ನ ಟಿಕ್ ಮಾಡಬೇಕಾಗುತ್ತೆ. ಅಂದ್ರೆ ಯಾವುದೇ ಮಾಹಿತಿಯನ್ನು ನೇರವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಹಾಕಬಾರ್ದು, ಅದು ಥ್ರೂ ಪ್ರಾಪರ್ ಚಾನಲ್ ಹೋಗಬೇಕು. ಒಬ್ಬ ಪಿ ಸಿ ಇದ್ದ ಅಂತಂದ್ರೆ ಅವನು ಹೆಡ್ ಕಾನ್ಸ್ಟೇಬಲ್ ತಿಳಿಸ್ತಾನೆ, ಹೆಡ್ ಕಾನ್ಸ್ಟೇಬಲ್ ಇದ್ದ ಅಂದ್ರೆ ಎಸ್ ಆಗಿ ತಿಳಿಸ್ತಾರೆ, ಎಸ್ ಐದವರು ಪಿ ಎಸ್ ಐಗೆ, ಪಿ ಎಸ್ ಐದವರು ಹೀಗೆ ನಿಧಾನವಾಗಿ ಹಂತವಾಗಿ ಮಾಹಿತಿ ಮೇಲೆ ಹೋಗುತ್ತೆ. ಇದಕ್ಕೆ ನಾವು ಪ್ರಾಪರ್ ಚಾನಲ್ ಅಂತ ಹೇಳಿ ಕರಿತೀವಿ. ವಾಟ್ಸ್ಆಪ್ನಲ್ಲಿ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನು ಶೇರ್ ಮಾಡಬಾರ್ದು, ಆಮೇಲೆ ಮೀಡಿಯಾಗೆ ಲೀಕ್ ಮಾಡಬಾರ್ದು. ಸೊ ಇದಕ್ಕೆ ಅಪ್ರೋಪ್ರಿಯೇಟ್ ಆಫಿಷಿಯಲ್ ಮೆಕ್ಯಾನಿಸಮ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಏನೇ ಮಾಹಿತಿ ಇದ್ರೂ ಕೂಡ ಮೊದಲು ನಮ್ಮ ಹಂತ ಅನುಗುಣವಾಗಿ ಶ್ರೇಣಿಕೃತ ವ್ಯವಸ್ಥೆ ಮೂಲಕವಾಗಿ ಹೋಗಬೇಕು ಅನ್ನೋದು ಇದರ ಅರ್ಥ ಆಗುತ್ತೆ. ಇನ್ನ ನಿಮ್ಮ ಫ್ರೆಂಡ್ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಾನೆ ಹೇಳಬೇಕು, ಇಲ್ಲ ಹೋಗ್ಲಿ ಬಿಡಪ್ಪ ಯಾಕೆ ಅಂತೇಳಿ ಬಿಡಕ್ಕೆ ಹೋಗ್ಬಾರ್ದು. ಸೊ ಡಿಪಾರ್ಟ್ಮೆಂಟ್ ಇಮೇಜ್ ಹಾಳಾಗತ್ತೆ ಅಂತ ಅನ್ಕೊಂಡು ಕಾನೂನನ್ನ ಮರೆ ಮಾಚಲಿಕ್ಕೆ ಹೋಗ್ಬಾರ್ದು. ಸಪೋಸ್ ಅವ್ನು ಮರ್ಡರ್ ಮಾಡಿದ ಅಂತ ಅನ್ಕೊಳ್ಳಿ, ಅಥವಾ ಏನೋ ಒಬ್ರಿಗೆ ಯಾರಿಗೋ ಒಬ್ರು ಹೊಡೆದಿದ್ದ, ಕಾನೂನನ್ನ ಮೀರಿ ಅವನೇನಾದ್ರು ತಪ್ಪು ಮಾಡಿದ ಅಂತಂದ್ರೆ ಆ ಟೈಮ್ನಲ್ಲಿ ಡಿಪಾರ್ಟ್ಮೆಂಟ್ ಇಮೇಜ್ ಅನ್ನು ನೋಡಕ್ ಹೋಗ್ಬಾರ್ದು, ನ್ಯಾಯವನ್ನು ನೋಡಬೇಕು ಅನ್ನೋದು ಇದರ ಅರ್ಥವಾಗಿದೆ. ಸೊ ಯಾವುದೇ ಕಾರಣಕ್ಕೂ ನೀವು ಒಂದು ಪಾಠ ತಿಳ್ಕೊಳ್ಳಿ, ನ್ಯಾಯ ಫಸ್ಟ್ ಯಾವುದು ಅಂತಂದ್ರೆ ಜಸ್ಟಿಸ್. ಅದಕ್ಕೆ ನೀವು ಸ್ಟಿಕ್ ಆನ್ ಆಗಿದ್ದೀರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ತಲೆಬಾಗೋ ನೆಸೆಸಿಟಿ ಇರೋದಿಲ್ಲ. ಇನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಏನಂತಾರೆ, ಸೀನಿಯರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು ಅಂತೇಳಿ. ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ, ಸೀನಿಯರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು, ಆದ್ರೆ ಅದು ಕಾನೂನುಬದ್ಧವಾಗಿರಬೇಕು. ಅದರ ಜೊತೆಗೆ ನ್ಯಾಯಪರತೆಯನ್ನ ಹೊಂದಿರಬೇಕು. ಏನ್ ಬೇಕು ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು, ಕೊನೆಗೆ ನೀವೇ ಪನಿಷ್ಮೆಂಟ್ ಅನುಭವಿಸಬೇಕಾಗತ್ತೆ. ಆಪ್ಷನ್ಸ್ ನಲ್ಲೂ ಕೂಡ ನೀವು ಇದನ್ನ ಟಿಕ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನ ಮಾಡಿ, ಅವ್ರು ಹೇಳಿದ್ದು ಕಾನೂನುಬದ್ಧವಾಗಿದೆಯೇ, ಸಾಧ್ಯವಿದೆಯೇ, ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ, ಅದಕ್ಕೆ ನಾನು ಜವಾಬ್ದಾರಿಯೇ ಅನ್ನೋದನ್ನ ನೋಡಿ ನೀವು ಉತ್ತರವನ್ನ ಹಾಕಬೇಕಾಗತ್ತೆ. ಈ ಸೀನಿಯರ್ ಹೇಳಿದ್ರು ಶೂಟ್ ಮಾಡೋ ತಕ್ಷಣ ಸೀನಿಯರ್ ಹೇಳಿದ್ರು ಶೂಟ್ ಮಾಡಿದ್ರಿ ಅಂತಂದ್ರೆ ಜೈಲಿಗೆ ಹೋಗ್ಬೇಕಾದ್ರು ನೀವು ಹೋಗ್ಬೇಕಾಗತ್ತೆ. ಸೊ ಅದು ಅಕೌಂಟೇಬಲ್ ನೀವು ಇದೀರಾ ಕನ್ಫರ್ಮ್ ಆಗಿ ಅದು ಬಂತು ಅಂತಂದ್ರೆ ಅವಾಗ ಮಾತ್ರ ನೀವು ಅದನ್ನ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಇನ್ನು ಮಾನವ ಹಕ್ಕುಗಳನ್ನ ಮೀರಬಾರ್ದು, ಹಿಂಸೆಯನ್ನು ಕೊಡಬಾರ್ದು, ಅಪಮಾನ ಮಾಡಬಾರ್ದು, ಕಿರುಕುಳವನ್ನ ನೀವು ಕೊಡಬಾರ್ದು, ಕಾನೂನನ್ನ ಯಾವುದೇ ಕಾರಣಕ್ಕೂ ಮೀರಬಾರ್ದಾಗತ್ತೆ. ಇನ್ನು ಎಮೋಷನಲ್ ಮತ್ತು ಎಥಿಕಲ್ ಆನ್ಸರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಭಾವನೆಗಿಂತ ಅತಿ ಹೆಚ್ಚು ಯಾವುದಕ್ಕೆ ಬೆಲೆಯನ್ನು ಕೊಡಬೇಕು ಅಂತಂದ್ರೆ ನೈತಿಕತೆಗೆ ಅತಿ ಹೆಚ್ಚು ಬೆಲೆಯನ್ನ ಕೊಡಬೇಕಾಗತ್ತೆ. ಕಾನೂನಿನ ಮಿತಿಯಲ್ಲಿ ನಿಷ್ಪಕ್ಷಪಾತವಾಗಿ ಮತ್ತು ಮಾನವೀಯತೆಯಿಂದ ನಾವು ಅಗತ್ಯ ಸಹಾಯವನ್ನ ಒದಗಿಸಬೇಕು.
ಈ ಎಥಿಕಲ್ ಆನ್ಸರ್ ಅಂತಕ್ಕಂಥದ್ದು ಭಾವನಾತ್ಮಕತೆಗಿಂತ ಉನ್ನತವಾಗಿರತಕ್ಕಂಥ ಹಂತ ಅಂತೇಳಿ ನಾವಿಲ್ಲಿ ಹೇಳಿ. ಆಪ್ಷನ್ಸ್ಗಳಲ್ಲಿ ಸಿಂಪತಿ ಮತ್ತು ಎಂಪತಿ ಬಂದಾಗ ನೀವು ಮೋಸ್ಟ್ ಆಫ್ ದ ಟೈಮ್ ಯಾವುದಕ್ಕೆ ಟಿಕ್ ಮಾಡಬೇಕು ಅಂದ್ರೆ ಎಂಪತಿಗೆ. ಸಿಂಪತಿ ಮತ್ತು ಎಂಪತಿಗೆ ಎರಡಕ್ಕೂ ವ್ಯತ್ಯಾಸ ಏನಂತಂದ್ರೆ, ಸಿಂಪತಿ ಅಂದ್ರೆ ಇಷ್ಟೇನೆ, ನಿನ್ ಹಿಂಗಾಯ್ತಲ್ಲಪ್ಪ, ಹಿಂಗಾಗಬಾರ್ದು ಅಂತ ಹೇಳಿ ಅವನಿಗೆ ನಾವು ಕನಿಕರವನ್ನ ತೋರಿಸೋದು. ಎಂಪತಿ ಅಂತಂದ್ರೆ ಏನಾಯ್ತು ನೋಡು, ಸ್ವಲ್ಪ ತೋರಿಸು, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ನಾವು ಕಾಳಜಿಯಿಂದ ಏನು ನಾವು ಅವನಿಗೆ ಕ್ರಿಯೆಯನ್ನ ಮಾಡ್ತೀವಲ್ಲ. ಎಂಪತಿ ಅಂತಂದ್ರೆ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ಆ ಪೇನನ್ನು ನಾವು ಅನುಭವಿಸ್ತೀವಲ್ಲ, ಅದಕ್ಕೆ ನಾವು ಎಂಪತಿ ಅಂತ ಕರಿತೀವಿ. ಇನ್ನೊಂದು ಕನ್ನಡದಲ್ಲಿ ಇದಕ್ಕೆ ಇನ್ನೊಂದು ಬೆಸ್ಟ್ ವರ್ಡ್ ಯಾವ್ದಂದ್ರೆ ಅನುಭೂತಿ. ಸಪೋಸ್ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಅನ್ಕೊಳ್ಳಿ, ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು ಅನ್ನೋದಕ್ಕಿಂತ ನೀವು ಹೋಗಿ ಅವನಿಗೆ ನನಗಾಗಿದ್ರೆ ಹೆಂಗಾಗ್ತಿತ್ತು ಅಂತೇಳಿ ಅವನಿಗೆ ಹೋಗಿ ಸಹಾಯವನ್ನ ಮಾಡಿ, ಅವನಿಗೆ ಹಾಸ್ಪಿಟಲ್ಗೆ ಅರೇಂಜ್ಮೆಂಟ್ಸ್ ಅನ್ನ ಮಾಡಿ, ಅಟ್ಲೀಸ್ಟ್ ಆಂಬುಲೆನ್ಸ್ ಅನ್ನ ಕರೆಸಿ ನೀವು ಅವನಿಗೆ ಸಹಾಯ ಮಾಡಿದ್ರಿ ಅಂದ್ರೆ ಅದು ಗ್ರೇಟೆಸ್ಟ್ ಎಥಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. ಎಂಪತಿಯನ್ನ ನೀವು ಬಹಳಷ್ಟು ಯೂಸ್ ಮಾಡಿ. ಎಂಪತಿ ಅಂತ ಬಂತು ಅಂತಂದ್ರೆ ನೀವು ಎಂಪತಿಗೆ ಟಿಕ್ ಮಾಡಿ. ಕನ್ನಡದಲ್ಲಿ ಅನುಭೂತಿ ಅಂತ ಕರೀತಾರೆ. ಆಪ್ಷನ್ಸ್ಗಳಲ್ಲಿ ಎಂಪತಿ ಇತ್ತು ಅಂದ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಕರೆಕ್ಟ್ ಆಗಿರುತ್ತೆ. ಇನ್ನ ಆಸ್ ಯೂಶುವಲ್ ಎಕ್ಸ್ಟ್ರೀಮ್ ಮೋಡ್ಸ್ಗಳು ಬಂದಾಗ, ಎಕ್ಸ್ಟ್ರೀಮ್ ಮೋಡ್ಸ್ಗಳು ಯಾವಾಗ್ಲೂ ಮೋಸ್ಟ್ ಆಫ್ ದ ಟೈಮ್ 90% ಟೈಮ್ ಏನಾಗುತ್ತೆ, ರಾಂಗ್ ಆಗಿರುತ್ತೆ. ಉದಾಹರಣೆಗೆ ಆಲ್ವೇಸ್, ನೆವರ್, ಓನ್ಲಿ, ಎವ್ರಿ ಒನ್, ಕಂಪ್ಲೀಟ್ಲಿ, ಇಮಿಡಿಯೇಟ್ಲಿ, ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್, ಇಲ್ಲಿ ಆಲ್ ಅಂತಕ್ಕಂಥದ್ದು ಎಕ್ಸ್ಟ್ರೀಮ್, ನೋ ಮ್ಯಾಟರ್ ವಾಟ್. ಇಂಥವು ಬಂದು ಅಂತಂದ್ರೆ ಕೆಲವು ಸಂದರ್ಭದಲ್ಲಿ 90% ಸಂದರ್ಭದಲ್ಲಿ ತಪ್ಪಾಗಿರ್ತವೆ. ಸ್ವಲ್ಪ ನೀವು ಆಪ್ಷನ್ಸ್ ಹಾಕಬೇಕಾದ್ರೆ ನೋಡಿಕೊಂಡು ಇವುಗಳಿಗೆ ಟಿಕ್ ಅನ್ನ. ಒಳ್ಳೇದಾದ್ರೆ ಯಾವುದೇ ಮಾರ್ಗ ಬಳಸಬಹುದು. ಇದಕ್ಕೆ ಇಂಗ್ಲಿಷ್ ಬೆಸ್ಟ್ ವರ್ಡ್ ಏನಂತಂದ್ರೆ ಎಂಡ್ಸ್ ಜಸ್ಟಿಫೈ ಮೀನ್ಸ್. ಇದು ಗಾಂಧೀಜಿ ಅವರು ನೀಡಿರ್ತಕ್ಕಂಥ ಒಂದು ಕೋಟ್ ಅಂತ ಹೇಳ್ಬೋದು. ಇದರ ಮೇಲೆ UPSC ನಲ್ಲಿ ಎಸ್ಸೆ ಕೂಡ ಕೇಳಿದ್ರೆ, ಅಂದ್ರೆ ನನ್ನ ಅಲ್ಟಿಮೇಟ್ ಡೆಸ್ಟಿನಿ ಕರೆಕ್ಟ್ ಆಗಿದೆ, ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ನಿರ್ಧಾರ ಎಥಿಕಲ್ ನಲ್ಲಿ ತಪ್ಪಾಗಿರುತ್ತೆ. ಉದಾಹರಣೆಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಪೂಲನ್ ದೇವಿ. ಅಂದ್ರೆ ಅವಳು ಲೂಟಿ ಮಾಡಿ, ಸ್ಟೋರಿ ಇದೆ, ಅದು ಎಷ್ಟು ಸತ್ಯ ಮತ್ತೆ ಗೊತ್ತಿಲ್ಲ, ಲೂಟಿ ಮಾಡಿ ಬಡೋ ಜನಕ್ಕೆ ಸಹಾಯ ಮಾಡ್ತಕ್ಕಂಥದ್ದಿದೆ. ರಾಬಿನ್ ಹುಡ್ ಬೆಸ್ಟ್ ಎಕ್ಸಾಂಪಲ್. ರಾಬಿನ್ ಹುಡ್ ಏನ್ ಮಾಡ್ತಿದೆ ಅಂತಾರೆ, ಯಾರ ಹತ್ರ ದುಡ್ಡು ಇರುತ್ತೆ, ಯಾರ ಹತ್ರ ಸಂಪತ್ತು ಇರುತ್ತೆ ಅಂತ ತೆಗೆದುಕೊಂಡು ಬಂದು ಬಡವರಿಗೆ ಹಂಚಿದ್ರು ಅಂತೆ. ಬಟ್ ಇಲ್ಲಿ ಮಾರ್ಗನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನೀವು ಒಬ್ಬರಿಗೆ ಅನ್ಯಾಯ ಮಾಡಿ ಇನ್ನೊಂದಿಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ ಅಂದ್ರೆ ದಟ್ ಇಸ್ ನಾಟ್ ಅಕ್ಯುರೇಟ್ಲಿ ಕರೆಕ್ಟ್ ಅಂತ ಹೇಳಿ. ಸೊ ಮಾರ್ಗನು ಕೂಡ ಇಂಪಾರ್ಟೆಂಟು, ಅದೇ ರೀತಿ ನಮಗೆ ಅದರ ಗುರಿನೂ ಕೂಡ ಇಂಪಾರ್ಟೆಂಟ್. ಸಾರ್ವಜನಿಕ ಹಿತಾಸಕ್ತಿ ಹೆಸರಿನಲ್ಲಿ ಎಲ್ಲವನ್ನು ಕೂಡ ಮಾಡಬಹುದೇ, ಇದು ಕೂಡ ತಪ್ಪಾಗುತ್ತೆ. ಅಂದ್ರೆ ಕೆಲವು ವ್ಯಕ್ತಿಗಳ ಮೂಲಭೂತ ಹಕ್ಕುಗಳನ್ನ ಅನ್ಯಾಯವಾಗಿ ಉಲ್ಲಂಘಿಸರೆ ಅದು ಎಥಿಕಲ್ ಆಗಂಗಿಲ್ಲ. ಅಂದ್ರೆ ಬಹಳಷ್ಟು ಜನಕ್ಕೆ ನಾನು ಉಪಯೋಗ ಮಾಡ್ತೀನಿ, ಕೆಲವೊಂದಿಷ್ಟು ಜನಕ್ಕೆ ಅನ್ಯಾಯ ಆದ್ರೂ ನಡೆಯುತ್ತೆ ಅಂತ ನೀವೇನ ತಿಳ್ಕೊಂಡ್ರಿ ಅಂದ್ರೆ ತಪ್ಪಾಗುತ್ತೆ. ಕಾನೂನು ಏನ್ ಹೇಳುತ್ತೆ ಅದನ್ನೇ ನಾವು ಫಾಲೋ ಮಾಡಬೇಕು. ಅದು ಒಬ್ಬನ ರೈಟ್ಸ್ ಆಗಿತ್ತು ಅಂದ್ರೆ, ಉದಾಹರಣೆಗೆ ನೀವು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಒಂದು ರೋಡ್ ಮೇಲೆ ಒಂದು ಮನೆ ಬರುತ್ತೆ, ಅವನು ನನ್ನ ಹಕ್ಕುಗಳನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾನೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತ, ಆ ರೋಡನ್ನೇ ಚೇಂಜ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಸೊ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೆಲ್ಲ ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಆ ವ್ಯಕ್ತಿ ಹಕ್ಕುಗಳನ್ನು ಕಿತ್ಕೋಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟು. ಚೀನಾದಲ್ಲಿ ಮೆಟ್ರೋ ಹೋಗ್ತಕ್ಕಂಥ ಲೈನ್ ನಲ್ಲೇ ಒಬ್ಳು ಆಸ್ತಿಯನ್ನು ಬಿಟ್ಕೊಡಲ್ಲ ಅಂತ ಫೈಟ್ ಮಾಡ್ತಾರೆ. ಇನ್ನೂವರೆಗೂ ಕೂಡ ನೀವು ವಿಡಿಯೋನ ನೋಡಬಹುದು. ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅಂತಂದ್ರೆ ಅದಕ್ಕೂ ಕೂಡ ಕಾನೂನಲ್ಲಿ ಅನ್ವಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಅನ್ಯಾಯವಾಗಿ ಆಗಬಾರ್ದು ಅನ್ನೋದಲ್ಲಿ ಬಹಳ ಇಂಪಾರ್ಟೆಂಟ್. ಎಥಿಕ್ಸ್ ಕ್ವಶನ್ಸ್ ನಲ್ಲಿ ಬೆಸ್ಟ್ ಆನ್ಸರ್ನ ಹುಡುಕೋದು ಹೇಗೆ? ಒಟ್ಟು 4 ಆಪ್ಷನ್ಸ್ ಇರ್ತಾವಲ್ಲ, ಅವುಗಳಲ್ಲಿ ಒಂದೇ ಆಪ್ಷನ್ಸ್ ನಾವು ಟಿಕ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಏನು ಯೂಸ್ ಮಾಡಬೇಕು ಅಂತಂದ್ರೆ ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವ್ದಿರುತ್ತೆ ಅದನ್ನ ಚೂಸ್ ಮಾಡಬೇಕು. ಸೊ ಅಂತ ಸಂದರ್ಭದಲ್ಲಿ ಇದು ಕಾನೂನುಬದ್ಧವಾಗಿದೆಯೇ, ನಿಷ್ಪಕ್ಷಪಾತವನ್ನು ಒಳಗೊಂಡಿದೆಯೇ, ಅಂದ್ರೆ ಸಾರ್ವಜನಿಕ ಹಿತವನ್ನು ರಕ್ಷಿಸುತ್ತದೆಯೇ, ಮಾನವ ಘನತೆಯನ್ನು ಕಾಪಾಡುತ್ತದೆಯೇ, ಮತ್ತು ಪ್ರಾಯೋಗಿಕವಾಗಿದೆಯೇ ಮತ್ತು ಹೊಣೆಗಾರಿಕೆಯನ್ನು ಒಳಗೊಂಡಿದೆಯೇ. ಈ ಎಲ್ಲದಕ್ಕೂ ಯಾವ ಆಪ್ಷನ್ಸ್ಗಳಲ್ಲಿ ನಿಮಗೆ ಎಸ್ ಅಂತ ಗೊತ್ತಾಗುತ್ತೋ ಆ ಆಪ್ಷನ್ಸ್ ಅನ್ನ ನೀವು ಟಿಕ್ ಮಾಡಬಹುದು. ಕಣ್ಣು ಮುಚ್ಕೊಂಡು ಟಿಕ್ ಮಾಡಿ. ಇವಿಷ್ಟೇ ಕೀ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರು ಕೂಡ ನಿಮಗೆ ಸಾಕಾಗುತ್ತೆ. ಮತ್ತೆ ಹೇಳ್ತಾ ಇದೀನ, ಇದನ್ನ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ, ಇದನ್ನ ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ಬರೆದು ಒಂದ್ ಕಡೆ ಇಟ್ಕೊಂಡು ಬಾಯ್ ಮಾಡ್ಕೊಳ್ಳಿ. ಇದು ಆಪ್ಷನಲ್ ಇತ್ತು ಅಂತಂದ್ರೆ, ಆಪ್ಷನ್ಸ್ಗಳಲ್ಲಿ ಇವೆಲ್ಲವೂ ಕೂಡ ಅನ್ವಯ ಆಗ್ತಿತ್ತು ಅಂದ್ರೆ ಆ ಆಪ್ಷನ್ ಅನ್ನು ಮಾತ್ರ ನೀವು ಟಿಕ್ ಮಾಡಬೇಕು. ಇದು ಜಸ್ಟ್ 20 ಸೆಕೆಂಡ್ ಅಲ್ಲಿ ನಿಮಗೆ ಟಿಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ಬಾಯ್ ಮಾಡಿದ್ರಿ ಅಂತಂದ್ರೆ, ಇವಿಷ್ಟು ತಿಳ್ಕೊಂಡ್ರಿ ಅಂತಂದ್ರೆ ಜಸ್ಟ್ 20 ಸೆಕೆಂಡ್ ಅಲ್ಲಿ ನೀವೇನ್ ಮಾಡಬಹುದು, ಆನ್ಸರ್ ಅನ್ನ ಟಿಕ್ ಮಾಡಬಹುದು. ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ಫಸ್ಟ್ ಇದೊಂದು, ಆಮೇಲೆ ಇದೊಂದು. ಎಥಿಕ್ಸ್ ನಲ್ಲಿ ತಪ್ಪನ್ನ ಗುರುತಿಸೋದು ಹೇಗೆ, ಆಪ್ಷನ್ಸ್ಗಳಲ್ಲಿ ತಪ್ಪನ್ನ ಹೆಂಗೆ ಗುರುತಿಸಬೇಕು ಅಂತಂದ್ರೆ, ಈ ಕೀವರ್ಡ್ಸ್ ಗಳೇನು ಬಂತು ಅಂತಾರೆ, ವೈಯಕ್ತಿಕ ಲಾಭ ಇತ್ತು ಅಂತಂದ್ರೆ, ಸಂಬಂಧ ಅನ್ನೋ ಪದ ಬಂದಿತ್ತು ಅಂದ್ರೆ, ರಾಜಕೀಯ ಪ್ರಭಾವ ಇತ್ತು ಅಂತಂದ್ರೆ, ಸೇಡು ಅನ್ನೋದಿತ್ತು ಅಂತಂದ್ರೆ, ಭೇದ ಭಾವ ಮಾಡು ಅನ್ನೋದಿತ್ತು ಅಂತಂದ್ರೆ, ಅಧಿಕಾರದ ದುರುಪಯೋಗ ಇತ್ತು ಅಂತಂದ್ರೆ, ದಾಖಲೆನ ತಿರುಚುವುದಿತ್ತು ಅಂತಂದ್ರೆ, ಇವೆಲ್ಲವಿತ್ತು ಅಂತಂದ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ, ತಪ್ಪಾಗಿರುತ್ತೆ. ಈ ಪಾಯಿಂಟ್ ಅನ್ನ ತಾವು ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ತಾವು ರಿವಿಷನ್ ಅನ್ನ ಮಾಡ್ಕೊಳ್ಳಿ. ಇನ್ನ ಸ್ಟ್ರಾಂಗ್ ಎಥಿಕಲ್ ಆಪ್ಷನ್ಸ್ ಗಳನ್ನ ಹೆಂಗ್ ಗುರುತಿಸಬೇಕು ಅಂದ್ರೆ, ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದಿವಲ್ಲ ಎಲ್ಲದಕ್ಕೂ ಒಂದು ಲಾಸ್ಟ್ ಕನ್ಕ್ಲೂಷನ್ ಏನು ಅಂದ್ರೆ ಇದು ಅಂತ ಹೇಳ್ಬೋದು. ಕನ್ಕ್ಲೂಷನ್ ಪಾಯಿಂಟ್ಸ್ ಇದು. ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಇದನ್ನ ಒಂದು ಸ್ವಲ್ಪ ಬಾಹಟ್ ಮಾಡ್ಕೊಂಡ್ರೆ ದಟ್ ಇಸ್ ಮೋರ್ ದೆನ್ ಇನಫ್. ಆರಾಮಾಗಿ ನೀವು ಏನ್ ಮಾಡಬಹುದು, ಆಪ್ಷನ್ಸ್ಗಳಿಗೆ ಟಿಕ್ ಅನ್ನ ಹಾಕಬಹುದು. ಸೇಮ್ ಆಪ್ಷನ್ಸ್ಗಳು ಇಲ್ಲೂ ಬರ್ತವೆ. ಎಲ್ಲವೂ ಕೂಡ ಎಥಿಕ್ಸ್ ನೀವು ಒಂದ್ಸಲ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಇರೋದೇ 12 ಪಾಯಿಂಟ್ಸ್ಗಳಿದಾವೆ. ಜೊತೆಗೆ ಒಂದು 15 ಲೈನ್ಸ್ಗಳನ್ನು ಕೊಡ್ತಾ ಇದೀನಿ. ಆ 15 ಲೈನ್ಸ್ಗಳನ್ನು ನೀವು ಬಾಹಟ್ ಮಾಡ್ಬಿಟ್ರಿ ಅಂತಂದ್ರೆ ಏನೂ ಮಾಡೋದು ಅಲ್ಲಿ ಬೇಕಾಗಲ್ಲ. ಪರ್ಟಿಕ್ಯುಲರ್ಲಿ ಇದು ಯಾರಿಗೆ ಅಂತಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಇಲ್ಲಿವರೆಗೂ ಎಥಿಕ್ಸ್ ಪ್ರಶ್ನೆಗಳಿಗೆ ಉತ್ತರ ಹಾಕದೇ ಇರೋರಿಗೆ ಮತ್ತು ಉತ್ತರ ಕರ್ನಾಟಕದ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಹಿಂಗಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಅವ್ರಿಗೋಸ್ಕರ ವಿಡಿಯೋನ ಮಾಡಿದೀನಿ. ದಯವಿಟ್ಟು ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ಗಳನ್ನ ನೀವು ಬರ್ಕೊಳ್ಳಿ. ರೈಟ್. ಸೊ ಇವೆಲ್ಲವೂ ಕೂಡ ಪಾಯಿಂಟ್ಸ್ ಇದಾವೆ, ಆಲ್ರೆಡಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದನ್ನೇ. ಎಲ್ಲ ಪಾಯಿಂಟ್ಸ್ಗಳು ಮತ್ತೆ ರಿಪೀಟೆಡ್ ಆಗಿ ಬಂದಿದ್ದಾವೆ. ನೀವು ಒಂದು 2-3 ಸಲ ಇದನ್ನು ನೋಡ್ಕೊಂಡ್ರಿ ಅಂತಂದ್ರೆ ಸಾಕಾಗುತ್ತೆ. ಈಗ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಯಾವ ಸನ್ನಿವೇಶದಲ್ಲಿ ಯಾವ ಆಯ್ಕೆಯನ್ನ, ಯಾವ ಮೌಲ್ಯವನ್ನ, ಯಾವ ಪಾಯಿಂಟ್ಸ್ ಅನ್ನ ನಾವು ಟಿಕ್ ಮಾಡಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಲಂಚ್ ಅನ್ನೋದು ಒಂದು ಬಂತು ಅಂದ್ರೆ ಅಲ್ಲಿ ಆಪ್ಷನ್ಸ್ಗಳಲ್ಲಿ ಇಂಟಿಗ್ರಿಟಿ ಇತ್ತು ಅಂತಂದ್ರೆ ನೀವು ಅದಕ್ಕೆ ಟಿಕ್ ಮಾಡಿ. ಸ್ನೇಹಿತ ಸಂಬಂಧಿಕರ ಅಲ್ಲಿ ಬಂದಿತ್ತು ಅಂತಂದ್ರೆ ಆಪ್ಷನ್ಸ್ಗಳಲ್ಲಿ ಇಂಪಾರ್ಷಾಲಿಟಿ, ನಿಷ್ಪಕ್ಷಪಾತತೆ ಬಂತು ಅಂತಾರೆ ಅದಕ್ಕೆ ನೀವು ಟಿಕ್ ಮಾಡಬೇಕು. ರಾಜಕೀಯ ಒತ್ತಡ ಬಂದ್ರೆ ರೂಲ್ ಆಫ್ ಲಾ ಅನ್ನೋ ಒಂದು ಆಪ್ಷನ್ ಇತ್ತು ಅಂತಂದ್ರೆ ಟಿಕ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟು. ಈ 15 ಲೈನ್ಗಳನ್ನು ನೀವು ಬಾಹಟ್ ಮಾಡಿದ್ರಿ ಅಂತಂದ್ರೆ ನೇರವಾಗಿ ಟಿಕ್ ಮಾಡಬಹುದು. ಅದು 100% ಅಕ್ಯುರೇಟ್ ಇರತಕ್ಕಂಥ ಆನ್ಸರ್ ಆಗುತ್ತೆ. ವೈಯಕ್ತಿಕ ಲಾಭ ಅಂತ ಬಂದಾಗ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋ ಪದ ಬಂತು ಅಂದ್ರೆ ನೀವು ಅದಕ್ಕೆ ಟಿಕ್ ಮಾಡಬಹುದು.
ಸಾರ್ವಜನಿಕ ಹಿತ ಬಂತು ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಗೆ ನೀವು ಮಹತ್ವವನ್ನು ಕೊಡಬೇಕಾಗುತ್ತೆ. ಸೂಕ್ಷ್ಮ ಮಾಹಿತಿ ಬಂದ್ರೆ ಅಲ್ಲಿ ಗೌಪ್ಯತೆಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಇದು ಆಪ್ಷನ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಟಿಕ್ ಮಾಡಬಹುದು. ಇನ್ನು ಮಾಹಿತಿ ಬಹಿರಂಗ ಪಡಿಸುವಿಕೆ ಬಂತು ಅಂತಂದ್ರೆ ಅಲ್ಲಿ 2 ವರ್ಡ್ ಇಂಪಾರ್ಟೆಂಟ್, ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆ. 2 ವರ್ಡ್ ಇತ್ತು ಅಂತಂದ್ರೆ ತಾವು ಅದನ್ನ ಟಿಕ್ ಮಾಡಿ. ಪೊಲೀಸ್ ಬಲ ಪ್ರಯೋಗ ಬಂತು ಅಂದ್ರೆ ಅಲ್ಲಿ ಆಪ್ಷನ್ಸ್ಗಳಲ್ಲಿ ನೆಸೆಸಿಟಿ ಅಗತ್ಯತೆ ಇರಬೇಕು, ಜೊತೆಗೆ ಪ್ರೊಪೋರ್ಷನಾಲಿಟಿ ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. 2 ವರ್ಡ್ಗಳನ್ನ ಬೈಹ್ಯಾಟ್ ಮಾಡಿ ನೇರವಾಗಿ 15 ಸಾಲುಗಳನ್ನ ಬೈಪಟ್ ಮಾಡಿ ಈ ವರ್ಡ್ ಈ ಕಡೆ ಬಂತು ಅಂತಂದ್ರೆ ಆಪ್ಷನ್ಸ್ ಅಲ್ಲಿ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಹಿಟ್ ಮಾಡಿ ಟಿಕ್ ಮಾಡಬಹುದು. ಇನ್ನ ಆರೋಪಿ ಅಥವಾ ಬಲಿಪಶು ಬಂತು ಅಂದ್ರೆ ಡಿಗ್ನಿಟಿ ಮತ್ತು ಹ್ಯೂಮನ್ ರೈಟ್ಸ್, ಅವರ ಘನತೆ ಮತ್ತು ಮಾನವ ಹಕ್ಕುಗಳನ್ನ ಕಾಪಾಡಬೇಕಾಗುತ್ತೆ. ತಪ್ಪು ಮಾಡಿದ ಅಧಿಕಾರಿ ಬಂದ್ರೆ ಅಲ್ಲಿ ಅಕೌಂಟಬಲ್ ಆಗಿ ಆಪ್ಷನ್ ಅಲ್ಲಿ ಇತ್ತು ಅಂತಂದ್ರೆ ವರ್ಡ್ ಇತ್ತು ಅಂದ್ರೆ ಅದಕ್ಕೆ ಟಿಕ್ ಮಾಡಿ. ಭ್ರಷ್ಟಾಚಾರ ಬಂದ್ರೆ ಪ್ರಾಪರ್ ರಿಪೋರ್ಟಿಂಗ್ ಮೆಕ್ಯಾನಿಸಮ್, ಅಂದ್ರೆ ನೀವು ನೇರವಾಗಿ ಸೂಕ್ತ ಅಧಿಕೃತ ಮಾರ್ಗದಲ್ಲಿ ಏನ್ ಮಾಡಬೇಕಾಗುತ್ತೆ, ವರದಿಯನ್ನು ಮಾಡಬೇಕಾಗುತ್ತೆ. ವೈಯಕ್ತಿಕ ಸಂಬಂಧ ಬಂತಂದ್ರೆ ಪೊಲೀಸ್ ಡ್ಯೂಟಿ ಫಸ್ಟ್ ಆಗತ್ತೆ, ಅಲ್ಲಿ ಇದಕ್ಕೆ ನೀವು ಆಪ್ಷನ್ ಅಲ್ಲಿ ಟಿಕ್ ಮಾಡಿ. ಸುಪೀರಿಯರ್ ಆರ್ಡರ್ ಬಂತು ಅಂದ್ರೆ ನಿಮಗೆ ಆಯ್ಕೆಗಳಲ್ಲಿ ಅಥವಾ ಸ್ಟೇಟ್ಮೆಂಟ್ಗಳಲ್ಲಿ ಸುಪೀರಿಯರ್ ಆರ್ಡರ್ ಇತ್ತು ಅಂದ್ರೆ ಅದು ಯಾವಾಗ್ಲೂ ಲಾಫುಲ್ ಆರ್ಡರ್ ಇದ್ರೆ ಮಾತ್ರ. ಈ ವರ್ಡ್ ಬಹಳ ಇಂಪಾರ್ಟೆಂಟ್. ಆಪ್ಷನ್ಸ್ಗಳಲ್ಲಿ ಲಾಫುಲ್ ಆರ್ಡರ್ ಇದ್ರೆ ಮಾತ್ರ ನೀವು ಅದಕ್ಕೆ ಟಿಕ್ ಮಾಡಬೇಕಾಗುತ್ತೆ. 2 ಮೌಲ್ಯಗಳು ಮುಖಾಮುಖಿ ಆದ್ರೆ ಅಂದ್ರೆ ಡಿಲೆಮಾ ಉಂಟಾಯ್ತು ಅಂದ್ರೆ ಅಲ್ಲಿ ಕಂಟೆಕ್ಸ್ಟ್, ಆ ಸನ್ನಿವೇಶ ಪ್ಲಸ್ ಕಾನೂನು ಪ್ಲಸ್ ಸಾರ್ವಜನಿಕ ಹಿತಾಸಕ್ತಿ, ಈ 3 ಆಪ್ಷನ್ಸ್ಗಳಲ್ಲಿ ಇತ್ತು ಅಂದ್ರೆ ಇದನ್ನು ಮಾತ್ರ ನೀವು ಟಿಕ್ ಮಾಡಬೇಕು. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, 2 ಮೌಲ್ಯಗಳು ಮುಖಾಮುಖಿಯಾದಾಗ ಈ 3 ಪಾಯಿಂಟ್ಸ್ಗಳಾದ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಎಲ್ಲವೂ ಸರಿ ಅಂತ ಇದ್ದಾಗ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್, ಅತ್ಯಂತ ಸೂಕ್ತವಾದ ಹಾಗೂ ಸಮತೋಲಿತ ಆಯ್ಕೆಯನ್ನ ಹುಡ್ಕೊಳ್ಬೇಕಾಗುತ್ತೆ. ದಯವಿಟ್ಟು ಲಾಸ್ಟ್ 4 ಸ್ಕ್ರೀನ್ಸ್ಗಳನ್ನ ಬೈಹ್ಯಾಟ್ ಮಾಡ್ಕೊಂಡು ನೀವು ಇಟ್ಕೊಂಡ್ರಿ ಅಂತಂದ್ರೆ ಎಥಿಕ್ಸ್ 100% ಅಕ್ಯುರೇಟ್ ಆಗಿ ನೀವು ಕ್ಲಿಕ್ ಮಾಡಬಹುದು. 6 ಮಾರ್ಕ್ಸ್ ಬರ್ತವೆ, 8ಕ್ಕೆ 8 ಬರ್ತವೆ. KS ಕೆಲವೊಂದ್ಸತಿ 10 ಪ್ರಶ್ನೆಗಳನ್ನು ಕೂಡ ಕೇಳಿದ್ದೇನೆ. UPSC 2022ಕ್ಕಿಂತ ಮುಂಚೆ ತುಂಬಾ ಪ್ರಶ್ನೆಗಳು ಬರ್ತಿತ್ತು. ಕೆಲವೊಂದು ಪ್ರಶ್ನೆಗಳು ಹೆಂಗಿದೆ ಅಂತಂದ್ರೆ ನಮಗೆ ಆನ್ಸರ್ ಮಾಡಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕೂಡ ಇದಾವೆ. ಸೊ ದಯವಿಟ್ಟು ಇದನ್ನ ತಾವು ನೋಡ್ಕೊಳ್ಳಿ. ಲಾಸ್ಟ್ ಒಂದೇನು ಅಂತಂದ್ರೆ ವೈಯಕ್ತಿಕ ಹಿತಾಸಕ್ತಿಗಿಂತ ಸಾರ್ವಜನಿಕ ಹಿತ ಇಲ್ಲಿ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಎಥಿಕ್ಸ್ ಅಂತ ಕರಿತೀವಿ. ಸಂಬಂಧಕ್ಕಿಂತ ನಿಷ್ಪಕ್ಷಪಾತತೆ, ಅಧಿಕಾರಕ್ಕಿಂತ ಕಾನೂನು, ಭಾವನೆಗಿಂತ ನ್ಯಾಯ, ಕಠಿಣತೆ ಜೊತೆಗೆ ಮಾನವೀಯತೆ, ಅಧಿಕಾರದ ಜೊತೆಗೆ ಹೊಣೆಗಾರಿಕೆ, ಎಲ್ಲವೂ ನಮಗೆ ಗೊತ್ತಿರಬೇಕು. ಇವಿಷ್ಟಿತ್ತು ಅಂತಂದ್ರೆ ನೀವು ಉತ್ತರವನ್ನ ಹಾಕುವಾಗ ಇವುಗಳನ್ನು ಬಳಸಿದ್ರೆ ಅದು ಕರೆಕ್ಟ್ ಆಗಿ ಇರುತ್ತೆ. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಆಧಾರದ ಮೇಲೆ ಅಂದ್ರೆ ಪೊಲೀಸ್ಗೆ ಉಪಯೋಗ ರೀತಿಯಲ್ಲಿ ಒಟ್ಟು 50 ನೈತಿಕತೆ ಮೇಲೆ ಪ್ರಶ್ನೆಗಳನ್ನು ತೆಗೆದು ನಿಮಗೆ ಕರೆಂಟ್ ಅಫೇರ್ಸ್ ಜೊತೆಗೆ ಹಾಕಿದ್ದೇನೆ. ಕರೆಂಟ್ ಅಫೇರ್ಸ್ ಏನು ತಗೊಂಡಿದ್ರಲ್ಲ ಅದ್ರ ಜೊತೆಗೆ ಬರುತ್ತೆ, ಅವೆಲ್ಲವನ್ನು ಕೂಡ ಅಟೆಂಡ್ ಮಾಡಿ. ಅಂದ್ರೆ ಟೈರ್ 2 ನಲ್ಲಿ ಅಂದ್ರೆ 2ನೇ ಹಂತದಲ್ಲಿ UPSC ನಲ್ಲಿ ಈಗಾಗಲೇ ಕೇಳಿರ್ತಕ್ಕಂಥ ಎಥಿಕ್ಸ್ ರಿಲೇಟೆಡ್ ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಕೊಂಡು ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಫ್ರೈ ಮಾಡಿದ್ದೀನಿ. ಅದನ್ನು ಕೂಡ ಹಾಕಿದ್ದೇನೆ. ಇವೆರಡು ಕನ್ನಡದಲ್ಲಿ ಇದಾವೆ, ಇಂಗ್ಲಿಷ್ ನಲ್ಲಿ ಇದಾವೆ. ಕನ್ನಡ ಇಂಗ್ಲಿಷ್ ಯಾಕೆ ಕೊಟ್ಟೆ ಅಂತಂದ್ರೆ ಇಷ್ಟು ತನಕ ಏನು ಪದಗಳನ್ನ ಬಳಸಿನಲ್ಲ, ಇಂಪಾರ್ಷನಾಲಿಟಿ, ಜಸ್ಟಿಸು, ಪ್ರೊಪೋರ್ಷನಾಲಿಟಿ, ಅಕೌಂಟಬಿಲಿಟಿ, ಇವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಆ 100 ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ. ಫಸ್ಟ್ 50 ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ. ತುಂಬಾ ಈಸಿ ಆಗಿದೆ, ಆರಾಮಾಗಿ ಟಿಕ್ ಮಾಡಬಹುದು. ಒಂದು ತಪ್ಪಾದ್ರೂ ಕೂಡ ಇನ್ನೊಂದ್ಸಲ ಅಟೆಂಡ್ ಮಾಡಿ. ಅದಾದ್ಮೇಲೆ ಸೆಕೆಂಡ್ ಟೈರ್ ಕ್ವಶನ್ಸ್ಗಳಿಗೆ, 2ನೇ ಹಂತದ ಪ್ರಶ್ನೆಗಳಿಗೆ ನೀವು ಹೋಗಿ ಅವುಗಳನ್ನ ಅಟೆಂಡ್ ಅನ್ನ ಮಾಡಿ. ಸೊ ಇದಿಷ್ಟು ಎಥಿಕ್ಸ್ ರಿಲೇಟೆಡ್ ಆಗಿರತಕ್ಕಂಥ ಇನ್ಫಾರ್ಮೇಷನ್. ಐ ಹೋಪ್ ನಿಮಗೆ ಇದೆಲ್ಲವೂ ಕೂಡ ಉಪಯೋಗ ಆಗಿದೆ ಅಂತೇಳಿ ಅನ್ಕೋತೇನೆ. ಈಗ ಇನ್ನೊಂದು ಪಾಯಿಂಟ್, ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಬಹಳಷ್ಟು ವಿದ್ಯಾರ್ಥಿಗಳನ್ನ ಏನು ಕೇಳಿದ್ರಿ ಸರ್, ಈಗ ಎಕ್ಸಾಮ್ ನೆಕ್ಸ್ಟ್ ಮಂತ್ ಫಿಕ್ಸ್ ಆಗಿದೆ ಅಂತಂದ್ರೆ ಎಷ್ಟನೇ ತಾರೀಕಿನವರೆಗೂ ನಾವು ಕರೆಂಟ್ ಅಫೇರ್ಸ್ನ ಓದಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಇದಕ್ಕೆ ನಾವು ಹೆಂಗೆ ಆನ್ಸರ್ ಹುಡುಕಾಡಬೇಕು ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳನ್ನ ಮೆಸೇಜ್ ಮಾಡಿದ್ವಿ. ನಾನು ಕೂಡ ನಿಮಗೆ ಬಹಳಷ್ಟು ಸಲ ಹೇಳಿದ್ದೆ. ಫಾರ್ ಎಕ್ಸಾಂಪಲ್ ಆಗಸ್ಟ್ 2ನೇ ತಾರೀಕಿಗೆ ಪೊಲೀಸ್ ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ನಾವು ಹಿಂದಿನ ಅಂದ್ರೆ ಎಲ್ಲಿವರೆಗೂ ಕರೆಂಟ್ ಅಫೇರ್ಸ್ ನಾನು ಕೊಟ್ಟಿದೆ ಅಂತಂದ್ರೆ ಜುಲೈ 15 ಕೊಟ್ಟಿದೆ. ಬಟ್ ಒಂದು ಪಾಯಿಂಟ್ ನಾನು ಮಿಸ್ ಮಾಡಿದೆ. ಏನು ಅಂತಂದ್ರೆ ಸ್ವಲ್ಪ ಗೆಸ್ಸಿಂಗ್ ಅಲ್ಲಿ ಮಿಸ್ ಆಯಿತು. ಒಂದು ಪಾಯಿಂಟ್ ನಾನು ಕೊಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ನಲ್ಲಿ ಎಲ್ಲವೂ ಕೂಡ ಬಂದಿದೆ, ಒಂದು ಪಾಯಿಂಟ್ ಬಂದಿಲ್ಲ. ಅದು ಯಾವುದು ಅಂತಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ನಾನ್ HK ಕ್ವಶನ್ ಪೇಪರ್ ಆಗಸ್ಟ್ 7 ಆಗಿರತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಆಗಿದೆ. ಇದರಲ್ಲಿ ಆಗಮನ ಅನ್ನೋದು ಒಂದು ಬಂದಿತ್ತು. ಇದು ಆಗಮನ ಅಂತಕ್ಕಂಥದ್ದು ಒಂದು ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ಮಿಷನ್ ಆಗಿದೆ. ಇದು ನಡೆದಿದ್ದು ಯಾವಾಗ ಅಂತಂದ್ರೆ ಜುಲೈ 18ರಂದು. ಈ ಪ್ರಶ್ನೆಯನ್ನ ನೇರವಾಗಿ ನಿಮ್ಮ CPC ನಾನ್ HK ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕಿದ್ದಾನೆ. ಅಂದ್ರೆ ಜುಲೈ 18ನೇ ತಾರೀಕಿನವರೆಗಿನ ಪ್ರಶ್ನೆಗಳನ್ನ ಅವ್ನು ಕವರ್ ಮಾಡಿದ್ದಾನೆ ಅಂತ ಹೇಳಿ ಅರ್ಥ ಆಗುತ್ತೆ. ಅಂದ್ರೆ ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ ಅಂತಂದ್ರೆ, ಒಟ್ಟು ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ ಅಂತಂದ್ರೆ ಅಂದ್ರೆ ನಾವು ಎಲ್ಲಿವರೆಗೂ ಓದಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಫಸ್ಟ್ ಸ್ಕ್ರೀನ್ ಅನ್ನು ನೋಡ್ಕೊಳ್ಳಿ ನೀವು. ಜುಲೈ 18 ಬಾಹ್ಯಾಕಾಶದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ. ಅದು ಆಗಮನ ಮಿಷನ್. ಅದ್ರ ಕಟ್ಟು ಕಡೆಯದಾಗಿ ಇದಕ್ಕೆ ಆಗಮನ ಅಂತ ಕರೀತಾರೆ, ಮಿಷನ್ ಆಗಮನ. ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಇದು ಜುಲೈ 18ರಂದು ಆಗಿರ್ತಕ್ಕಂಥದ್ದು. ಅಂದ್ರೆ ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ, ಜುಲೈ 18ಕ್ಕೆ ಆಗಿದೆ ಅಂದ್ರೆ ನಾವು ಕೊನೆಯ 12 ದಿನಗಳವರೆಗೆ ಪ್ರಚಲಿತ ಘಟನೆಗಳನ್ನ ನೋಡ್ಕೋಬೇಕಾಗುತ್ತೆ. ಕಣ್ಣು ಮುಚ್ಕೊಂಡು ನೀವು 12 ದಿವಸವರೆಗೂ ಪ್ರಚಲಿತ ಘಟನೆಗಳನ್ನ ನೋಡ್ಕೊಂಡ್ರಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಟಿಕ್ ಮಾಡಬಹುದು. ಕಣ್ಣು ಮುಚ್ಕೊಂಡಿದ್ದಕ್ಕೆ ಉತ್ತರವನ್ನ ನೀವು ಟಿಕ್ ಮಾಡಿ ಒಂದು ಬಾಕ್ಸ್ ಅನ್ನು ಈಸಿಯಾಗಿ ತಗೋಬಹುದು. ಜಸ್ಟ್ ಸ್ವಲ್ಪ ಅಲರ್ಟ್ ಇದ್ರೆ ಸಾಕು. ಸೊ ಒಂದು ಪಾಯಿಂಟ್ ನಾನು ಇಲ್ಲಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಈಗ ಒಂದು ಕ್ವಶನ್ ಪೇಪರ್ ರೆಡಿ ಆಗಬೇಕು. ಅದು ರೆಡಿ ಆದ್ಮೇಲೆ ಅದು ಪ್ರೂಫ್ ರೀಡಿಂಗ್ ಆಗಬೇಕು. ಪ್ರೂಫ್ ರೀಡಿಂಗ್ ಆದ್ಮೇಲೆ ಅದನ್ನ ಅವ್ರು ಪ್ರಿಂಟಿಗೆ ಕಳಿಸಬೇಕು. ಪ್ರಿಂಟಿಗೆ ಕಳಿಸಿದ ಮೇಲೆ ಅದನ್ನ ಸೆಕ್ಯೂರ್ ಮಾಡಬೇಕು. ಸೆಕ್ಯೂರ್ ಮಾಡಾದ್ಮೇಲೆ ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲಿ ಕಳಿಸಬೇಕು ಅಂತ ಅಟ್ಲೀಸ್ಟ್ ದೇ ನೀಡ್ 10 to 12 ಡೇಸ್. ನಾವೇನ್ ಮಾಡೋಣ ಅಂತಂದ್ರೆ ಈಗ 10 ದಿನಗಳವರೆಗೆ ಕೂಡ ಅಂದ್ರೆ ಲಾಸ್ಟ್ 10 ಡೇಸ್ ಅನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಕರೆಂಟ್ ಅಫೇರ್ಸ್ ಕೂಡ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಾನು ಈಗಾಗಲೇ ಡಿಸೆಂಬರ್ 2025ರಿಂದ ಆಗಸ್ಟ್ 10ರವರೆಗೂ ಕೂಡ ತಮಗೆ ಕರೆಂಟ್ ಅಫೇರ್ಸ್ ಅನ್ನ ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಇನ್ನೂ 15 ದಿನಗಳ ಅಂದ್ರೆ ಆಗಸ್ಟ್ 11ರಿಂದ ಆಗಸ್ಟ್ 25ರವರೆಗಿನ ಪ್ರಚಲಿತ ಘಟನೆಗಳನ್ನ ಮತ್ತೆ ನಾನು ಎಕ್ಸ್ಟ್ರಾ ನಿಮಗೆ ಒಂದು 30ರಿಂದ 40 ಪೇಜ್ನಲ್ಲಿ ಕೊಡ್ತೇನೆ. ಯಾಕಂದ್ರೆ ಯಾವ ಪಾಯಿಂಟ್ಸ್ ಕೇಳ್ತೇನೆ ಅಂತ ಹೇಳಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ನಮಗೆ ಇರಲಿ ಅಂತ ನಾನು ಕೊಟ್ಟಿರ್ತೇನೆ. 1 ಮಾರ್ಕ್ಸ್ ಬರಬಹುದು, ಬರದೇನೆ ಇರಬಹುದು. ಬಂದ್ರೆ ಅಡ್ವಾಂಟೇಜು, ಬರದಿದ್ರೆ ಲಾಸ್ ಏನಿಲ್ಲ. ಸೊ ಪಾಯಿಂಟ್ಸ್ಗಳನ್ನ ನೀವು ನೋಡ್ಕೊಳ್ಳಿ. ಲಾಸ್ಟ್ ಒಂದು 3 days 4 days ಏನಿರುತ್ತಲ್ಲ ಅದ್ರ ಮೇಲೆ ಕೂಡ ಪ್ರಶ್ನೆಗಳು ಬಂದಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ನಾವು ಹೇಳಬಹುದು.
ರೈಟ್. ಸೊ ಬೇರೆ ಬೇರೆ ದಿನಾಂಕಗಳ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದೇನೆ. ಜನವರಿನೂ ಕೇಳಿದ್ದೇನೆ, ಮೇನಲ್ಲೂ ಕೇಳಿದ್ದೇನೆ, ಏಪ್ರಿಲ್ ಕೇಳಿದ್ದೇನೆ. ಒಂದು ಪ್ರಶ್ನೆ ಮಾತ್ರ 2024ರಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೇನೆ. ಬಟ್ ಇದನ್ನ ನೀವು ಓದ್ಕೊತ ಕೂತ್ಕೊಂಡ್ರಿ ಅಂತಂದ್ರೆ ಬಹಳ ದೂರ ಹೋಗುತ್ತೆ. 24 ತಿಂಗಳು ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ. ದಟ್ಸ್ ನಾಟ್ ಯೂಸ್. ಕೇವಲ 250 ಪುಟಗಳಲ್ಲಿ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಮ್ಯಾಗಝಿನಲ್ಲಿ ಒಟ್ಟು 10 ಪ್ರಶ್ನೆಗಳು ಬಂದಿದ್ವಲ್ಲ, ದಟ್ ಇಸ್ ಮೋರ್ ದೆನ್ ಇನಫ್. ಒಂದು ಪ್ರಶ್ನೆಗೆ ನೀವೆಲ್ಲ ಇಟ್ಕೊಂಡು ಕೂತ್ಕೊಂಡ್ರಿ ಅಂತಂದ್ರೆ 1500 ಪೇಜಸ್ ಆಗುತ್ತೆ. ಸೊ ಅದು ಉಪಯೋಗ ಆಗದಿರ್ತಕ್ಕಂಥ ಕೆಲಸ, ಸರಿನಾ? ಸೊ ಟಾಪ್ 50 ಚಾಪ್ಟರ್ನ ಕೊಟ್ಟಿದೆ. ಯಾರು ಪಿ ಸಿ ಪ್ರಿಪರೇಷನ್ ಮಾಡ್ತಾ ಇದ್ರು, ಯಾರು ಫಸ್ಟ್ ಟೈಮ್ ನೀವು ಎಕ್ಸಾಮ್ ಬರೀತಾ ಇದ್ರು, ಈ ಚಾಪ್ಟರ್ಸ್ಗಳ ಮೇಲೆ 85 ಪ್ರಶ್ನೆಗಳು ಬರ್ತಾವ ಅಂತ ಹೇಳಿದೆ. ಅದನ್ನ ನಿಮಗೆ ಪ್ರೂವ್ ಕೂಡ ಮಾಡಿ ತೋರಿಸಿದ್ದೇನೆ. ಎಕ್ಸಾಮ್ ಆಗೋದಕ್ಕಿಂತ ಮುಂಚೆ ಕೊಟ್ಟಿದೆ, ಒಂದು ತಿಂಗಳ ಮುಂಚೆ. ಸೊ ಎಕ್ಸಾಮ್ ಆದ್ಮೇಲೆ ಅದು ಎಷ್ಟು ಕ್ವಶನ್ ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸಿ ಇದರಲ್ಲಿ ಕೊಟ್ಟಿದ್ದೇನೆ. ಕಳೆದ ವಿಡಿಯೋಗಳಲ್ಲಿ ತಾವು ಇದನ್ನ ನೋಡಿರಬಹುದು ಕೂಡ. ಸೊ ಟಾಪ್ 50 ಚಾಪ್ಟರ್ಸ್ ತಾವು ನೋಡ್ಕೊಂಡಿದ್ದೀನಿ ಅನ್ಕೋತೀನಿ. 250 ಪೇಜಸ್ಗಳಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೊಟ್ಟಿದೆ. ಈಗ ಅದನ್ನ 9 ಮಂತ್ಸ್ ಮಾಡಿ ಒಟ್ಟು 300 ಪೇಜಸ್ ಅಥವಾ 340 ಪೇಜಸ್ ಆಗ್ಬೋದು. ಯಾಕೆಂತಂದ್ರೆ ನಾನು ನೋಡಿದಂಗೆ ಲಾಸ್ಟ್ 15 ಡೇಸ್ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಹಾಕಿ ನಿಮಗೆ ನಾನು ಕೊಡ್ತೇನೆ. ಒಟ್ಟು 10 ಪ್ರಶ್ನೆಗಳು ಇದರಿಂದ ಬಂದಿವೆ, ತಮಗೆಲ್ಲರಿಗೂ ಇದು ಗೊತ್ತಿದೆ. ಇದಕ್ಕಿಂತ ಮುಂಚೆ ನಾನು ಕೊಟ್ಟಿರ್ತಕ್ಕಂಥ ಮ್ಯಾಗಝಿನಲ್ಲಿ 35 ಪ್ರಶ್ನೆಗಳು ಬಂದಿದ್ದು. 22 ಪ್ರಶ್ನೆಗಳು HKPC CRDR ನಲ್ಲಿ 20 ಪ್ರಶ್ನೆಗಳು, KPC ಅಕೌಂಟೆಂಟ್ ನಲ್ಲಿ 14 ಪ್ರಶ್ನೆಗಳು ಬಂದಿದ್ವು. 1, 2, 3 ಪ್ರಶ್ನೆಗಳು ಯೋಜನೆಗಳ ಮೇಲೆ ಬಂದಿದ್ದಾವೆ. ಒಟ್ಟು ಪ್ರಶ್ನೆಗಳು 11 ಈ ಮ್ಯಾಗಝಿನ್ ಇಂದನೇ ಬಂದಿದೆ. ಈಗ ಇದು ರಿಲೀಸ್ ಆಗಿದೆ, ತಾವಿದನ್ನ ಡೌನ್ಲೋಡ್ ಮಾಡ್ಕೋಬಹುದು, ಪ್ರಿಂಟ್ ತಗೊಂಡು ಓದಬಹುದು ಕೂಡ. ಆಗಸ್ಟ್ 10ರಿಂದ ಆಗಸ್ಟ್ 25ರವರೆಗೆ ನಾನು 26ನೇ ತಾರೀಕಿನಂದು ನಿಮಗೆ ಒಂದು ಶಾರ್ಟ್ ಮ್ಯಾಗಝಿನ್ ಅನ್ನ ಮಾಡಿ ಬಿಡ್ತೇನೆ. ತಾವು ದಯವಿಟ್ಟು ಆ ನೋಟ್ಸ್ ಅನ್ನ ನೋಡ್ಕೊಳ್ಳಿ. ಸೊ ಕರ್ನಾಟಕ ಹಿಸ್ಟರಿ ರಿಲೇಟೆಡ್ ಪ್ರತಿಯೊಂದು ಚಾಪ್ಟರ್ ವೈಸ್ ಕ್ವಶನ್ಸ್ ಗಳನ್ನ ರೆಡಿ ಮಾಡಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡರಲ್ಲೂ ಹಾಕಿದ್ದೇನೆ. ಇದನ್ನ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ ಇದು ಯಾರಿಗೆ ಅಂತಂದ್ರೆ ಯಾರು KS ಪ್ರಿಪರೇಷನ್ ಮಾಡ್ತಾ ಇದ್ರಲ್ಲ ಅವರು ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕರ್ನಾಟಕ ರಿಲೇಟೆಡ್ ಅತಿ ಹೆಚ್ಚು ಪ್ರಶ್ನೆಗಳನ್ನ KS ನಲ್ಲಿ ಕೇಳಿದ್ದೇನೆ. ಸದ್ಯದಲ್ಲಿ ಒಂದು ವಿಡಿಯೋನ ಮಾಡಿ ನಿಮ್ಗೆ ನಾನು ಕೊಡ್ತೇನೆ, ಅದರಲ್ಲಿ ನೋಡ್ಕೋಬಹುದು. PYQs ಪ್ಲಸ್ MCQ ಎರಡನ್ನೂ ಕೂಡಿಸಿ ಒಟ್ಟು 200 ಪೇಜ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿದ್ರೆ ಪ್ರತಿಯೊಂದು ಚಾಪ್ಟರ್ ವೈಸ್ ಇದಾವೆ, ತಾವು ಇದನ್ನ ನೋಡ್ಕೋಬಹುದು. ಇನ್ನ ನೀವು PSI ಮತ್ತು KSಗೆ ಎಸ್ಸೆ ಪ್ರಿಪೇರ್ ಮಾಡ್ತಿದ್ರಿ ಅಂತಂದ್ರೆ ನಾವು ಮಾಡ್ತಕ್ಕಂಥ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಡಿಸ್ಕಷನ್ ಮಾಡೋಣ. ಕೆಲವೊಂದಿಷ್ಟು ಎಸ್ಸೆಗಳನ್ನು ಕೂಡ ನಾನು ನಿಮಗೆ ಅಲ್ಲಿ ಶೇರ್ ಅನ್ನ ಮಾಡ್ಕೋತೇನೆ. ಸೊ ಇಷ್ಟು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.